ರೆಡಿ ಆಯ್ತೇನ್ರಿ ಸರ್? ನೀವು ಯಾವ್ದಕ್ಕೂ ಯಜಮಾನ್ರ ನೋಡಿ ಸರ್, ಇಲ್ಲೇ ಚೇಂಬರ್ ಅಲ್ಲಿ ಇದ್ದಾರೆ. ಇಲ್ಲಿದಾರ? ಓ ಶ್ರೀನಿವಾಸಯ್ಯನವರು ಬನ್ನಿ, ಪ್ಲೀಸ್ ಸಿಟ್ ಡೌನ್. ಅಲ್ಲ ಮಧುವಯ್ಯನವ್ರೆ, ನನ್ ಕಾರ್ ರಿಪೇರಿಗೆ ಬಿಟ್ಟು ಎಷ್ಟು ದಿವಸ ಆಯ್ತು, ಇವತ್ನವರೆಗೂ ರಿಪೇರಿ ಮಾಡ್ಕೊಟ್ಟಿಲ್ಲ. ಯಾವಾಗ ಕೇಳಿದ್ರು ನೀನ್ ರಿಪೇರಿ ಆಗತ್ತೆ ಆಗತ್ತೆ ಅಂತ ಹೇಳ್ತಾನೆ ಇದ್ದೀರಾ. ಇವತ್ ಸರಿಯಾಗಿ ಹೇಳಿ ನೀವ್ ಯಾವತ್ ಕೊಡ್ತೀರಾ ಅಂತ. ಸಾರಿ ಫಾರ್ ದಿ ಡಿಲೇ. ನಿಮ್ದು ಹಳೆ ಇಂಪೋರ್ಟೆಡ್ ಕಾರ್ ನೋಡಿ ಅದಕ್ಕೆ ಸ್ಪೇರ್ ಪಾರ್ಟ್ ಸಿಗೋದು ಬಹಳ ಕಷ್ಟ. ಇವತ್ತೊಂದು ಹೊಸ ಇಂಪೋರ್ಟೆಡ್ ಕಾರ್ ಡೀಲ್ಗೋಸ್ಕರ ನನ್ನ ಮಗ ಬೊಂಬೈಗೆ ಹೋಗಿದ್ದಾನೆ. ಬರ್ತಾ ಹಾಗೆ ಅದಕ್ಕೆ ಬೇಕಾದ ಸ್ಪೇರ್ ಪಾರ್ಟ್ ತಗೊಂಬಪ್ಪ ಅಂತ ಹೇಳಿದ್ದೀನಿ. ಡೋಂಟ್ ವರಿ, ಅವನು ಬಂದ ತಕ್ಷಣ ನಿಮ್ ಕಾರ್ನ ರಿಪೇರಿ ಮಾಡಿಸ್ಕೊಡ್ತೀನಿ. ದಂತದ ಬೊಂಬೆ ದಂತದ ಬೊಂಬೆ, ನಡೆದರೆ ನೀನು ನಡು ಮುರಿಯದೆ ಬೊಂಬೆ. ಡಿಂಗರಿ ಮಾಮ ಡಿಂಗರಿ ಮಾಮ, ಸೋಕದೆ ನಡುವ ಸವಿ ಚಂಚಲ ರಾಮ. ಗುರುವಾರಕ್ಕೆ 6 ತಿಂಗಳು ನಾನು ನೀನು ನೋಡಿ ಪ್ರೀತಿ ಮಾಡಿ, ಲಾಭವಾಗಲಿಲ್ಲ ನೋಡಿ ನೋಡಿ. ಡಿಂಗರಿ ಮಾಮ ಡಿಂಗರಿ ಮಾಮ, ಸೋಕದೆ ನಡುವ ಸವಿ ಚಂಚಲ ರಾಮ. ಓ ದಂತದ ಬೊಂಬೆ ದಂತದ ಬೊಂಬೆ, ನಡೆದರೆ ನೀನು ನಡು ಮುರಿಯದೆ ಬೊಂಬೆ. ಗುರುವಾರಕ್ಕೆ 6 ತಿಂಗಳು ನಾನು ನೀನು ನೋಡಿ ಪ್ರೀತಿ ಮಾಡಿ, ಮದುವೆ ಮಾತಿ ಇಲ್ಲ ಮಧ್ಯ ಕಾಡಿ. ಮಂಕೆ ಮಂಕೆ ಮುದ್ದು ಮಂಕೆ, ನಿಂಗೂ ಇಷ್ಟ ನಂಗೂ ಇಷ್ಟ, ಇಷ್ಟ ಇದ್ದು ಈ ಕಷ್ಟ ಯಾಕೆ, ಎದ್ದು ಬಿದ್ದು ಈ ನಷ್ಟ ಯಾಕೆ. ಮಳ್ಳ ಮಳ್ಳ ಮಹಾ ಮಳ್ಳ, ಹಬ್ಬ ನಾಳೆ ಪೂಜೆ ನಾಳೆ, ಹಿಂದೆ ಕಡುಬು ಸಿಹಿ ಉಂಡೆ ಬೇಕಾ, ಸಿಹಿ ಊಟ ಪರದಾಟ ಬೇಕಾ. ಹಚ್ಚಿ ಹಚ್ಚಿ ತುಟಿ ಹಚ್ಚಿ ಮೆಲ್ಲ ಕಚ್ಚಿ ಗಲ್ಲ ಬೆಚ್ಚಿ, ಲಜ್ಜೆ ಹುಟ್ಟಿ ಮೈ ತಟ್ಟಿ ಬೆವರು ಗಟ್ಟಿಯಾಯ್ತು ಎಳೆದಾಡು ಉಸಿರು. ಸರಸಕ್ಕಾಗಿ ಹಾಡುವ ಮದುವೆಗಾಗಿ ಕಾಯುವ ಒಂಟಿ ಹೆಣ್ಣಿನ ಹಮ್ಮೀರ ಹಮ್ಮೀರ, ನಮ್ಮೂರ ಹಮ್ಮೀರ. ಡಿಂಗರಿ ಮಾಮ ಡಿಂಗರಿ ಮಾಮ, ಸೋಕದೆ ನಡುವ ಸವಿ ಚಂಚಲ ರಾಮ. ಓ ದಂತದ ಬೊಂಬೆ ದಂತದ ಬೊಂಬೆ, ನಡೆದರೆ ನೀನು ನಡು ಮುರಿಯದೆ ಬೊಂಬೆ. ಗುರುವಾರಕ್ಕೆ 6 ತಿಂಗಳು ನಾನು ನೀನು ನೋಡಿ ಪ್ರೀತಿ ಮಾಡಿ, ಲಾಭವಾಗಲಿಲ್ಲ ನೋಡಿ ನೋಡಿ. ಅಜಯ್ ಅಜಯ್, ಏನಾ? ನಾನು ಹೊಟ್ಟೆ ಒಂದಿಷ್ಟು ಅನ್ನ ಹಾಕ್ಬಿಡು, ಅರ್ಜೆಂಟ್ ಸಿಟಿಗೆ ಹೋಗ್ಬೇಕು, ಕೆಲಸ ಇದೆ. ಹಾಕ್ತೀನಿ. ಲೋ ನಾಣಿ, ಆ ದೇವ್ರ ಹತ್ರ ಇರೋ ಡಬ್ಬದಲ್ಲಿ 20 ರೂಪಾಯಿ ನೋಟಿ 2 ಹಾಕಿದ್ದೆ ಕಣೋ. ಬೆಳಿಗ್ಗೆಯಿಂದ ಕಾಣ್ತಾನೆ ಇಲ್ಲ. ಕಾಣಿಸ್ತಾ ಇಲ್ವಾ? ಇದೆಲ್ಲ ರಾಧಿಕಂದೇ ಕೆಲ್ಸ. ಅವಳು ಈಚೀಚೆಗೆ ಶೋಕಿ ಕಲ್ತ್ಬಿಟ್ಟಿದ್ದಾಳೆ. ಹಣೆ ಬಟ್ಬೇಕು, ಮೂಗ್ ಬಟ್ಬೇಕು, ಪೌಡರ್ ಬೇಕು, ಲಿಪ್ಸ್ಟಿಕ್ ಬೇಕು, ಅದು ಬೇಕು ಇದು ಬೇಕು ಅಂತ ಕುಣಿತಾಳಲ್ಲ. ಅವಳು ದುಡ್ಡೆಲ್ಲಿಂದ ಬರುತ್ತೆ?
ಕದೀತಾ ಇದ್ದಾಳೆ. ಆ. ಅವಳು ಬರ್ಲಿ, ಇವತ್ತು ವಿಚಾರಿಸ್ತೀನಿ. ಅದು ಸರಿ, ಈ 20 ರೂಪಾಯಿ ನೋಟ್ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಅದು ನನ್ನ ಸ್ನೇಹಿತನ ಕೇಳಿ ನಮ್ಮ ಅಜ್ಜಿಗೆ ಖರ್ಚು ಕಾಸಿಲ್ಲ, ಕೊಡು ಆಮೇಲೆ ಕೊಡ್ತೀನಿ ಅಂತ ಇಸ್ಕೊಂಬಂದೆ. ನೀ ಪಿಕ್ಚರ್ ನೋಡಜ್ಜಿ. ಅಲ್ಲ ಪಾಪಿ ಮುಂಡೆ ಇದೆ, ನೀನ್ ಕದ್ದಿದ್ದು ಅಲ್ದೆ ಪಾಪ ಆ ರಾಧಿಕನ್ ತಲೆ ಮೇಲೆ ಹಾಕ್ತಿದ್ಯಾ? ಕೆಲಸ ಹುಡುಕು ಅಂತ ಹೇಳಿದ್ರೆ ಕದಿಯಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಇನ್ನು ಮೇಲೆ ಈ ಮನೇಲಿ ಊಟನೂ ಇಲ್ಲ, ಇಲ್ಲಿ ಜಾಗಾನೂ ಇಲ್ಲ. ನಡಿ ಆಚೆಗೆ. ಅಜ್ಜಿ ನಡಿ ಆಚೆಗೆ. ಅಕ್ಕಪಕ್ಕದ ಮನೆಯವ್ರು ಗೊತ್ತಾದ್ರೆ ನನ್ನ ಮಾನ ಮರ್ಯಾದೆ, ಅಲ್ಲಲ್ಲ ನಿನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋಗುತ್ತೆ. ನಿನಗ್ ಮಾನ ಮರ್ಯಾದೆ ಬೇರೆ ಇದೆಯೇನೋ? ನಿನಗೆ ಈ ಮನೇಲಿ ಜಾಗ ಇಲ್ಲ, ನೀನ್ ಇಲ್ಲಿ ಇರುಕೂಡ್ದು. ನಾನು ರಾಧಿಕಾ ಮಾತ್ರ ಈ ಮನೇಲಿ ಇರೋದು. ನಡಿಯೋ, ಅಜ್ಜಿ, ಬೇಡ ಅಜ್ಜಿ. ನಡಿಯೋ, ನಡಿಯಾ. ಅಜ್ಜಿ ಅಜ್ಜಿ ಅಜ್ಜಿ, ಬಾಳೆಕಾಯಿ ಬಜ್ಜಿ. ಅಯ್ಯೋ ಅಜ್ಜಿ ಬಂದೇನೆ ರಾಧಿ, ಬಾಮ್ಮ. ಅಜ್ಜಿ ಒಳಗಡೆ ಹೋಗ್ತಾ ಇದ್ಯಾ? ಅಯ್ಯೋ ಅಯ್ಯೋ ಪಾಪಿ ಮುಂಡೆದೆ, ಈ ತರ ಬೇರೆ ಮೋಸ ಮಾಡ್ತೀಯಾ? ಮತ್ತಿನ್ನೇನ್ ಮಾಡ್ಲಿ, ನ್ಯಾಯವಾಗಿ ಕಾಸು ಕೇಳಿದ್ರೆ ಕೊಡಲ್ಲ, ಅದಕ್ಕೆ ಕಳ್ತನ ಶುರು ಮಾಡ್ದೆ. ಈಗ ಸೀರೆನೂ ಉಟ್ಕೊಂಡ್ ಬಂದೆ. ಕಾಸಾ? ಕೊಡ್ತೀನಿ. ಕಾಸ್ ಬೇಕಾ? ಬೇಡ ಅಜ್ಜಿ. ಕೊಡ್ತೀನಿ. ಅಯ್ಯೋ ಅಯ್ಯೋ ಅಜ್ಜಿ, ಒಂದ್ 20 ರೂಪಾಯಿ ಕೊಟ್ಬಿಡು, ಸಿಟಿಗೆ ಹೋಗಿ ಕೆಲಸ ಹುಡ್ಕೊಂಡ್ಬಂದ್ಬಿಡ್ತೀನಿ. 20 ಅಲ್ಲ, 20 ಪೈಸಾ ಕೊಡಲ್ಲ. ನಡಿ ಆಚೆಗೆ. ಅಜ್ಜಿ ಬೇಡ ನೋಡು. ಬೇಡ ನೋಡು, ನಡಿ. ಹೇಳ್ತಾ ಇದೀನಿ ನೋಡು. ನೀನಾಗೆ ಮನೆಯಿಂದ ಆಚೆ ಕಳಿಸ್ತಿದ್ಯಾ? ನಾನು ಇಷ್ಟು ವರ್ಷ ಮನೇಲಿ ಕಲಿತಿದ್ದೆ, ನಾಳೆ ಊರೆಲ್ಲ ಕದ್ದು ದೊಡ್ಡ ಕಳ್ಳ ಅನ್ಸ್ಕೊಂಡ್ಬಿಡ್ತೀನಿ. ಆಗ ಯಾರು ನೋಡಿದ್ರು ನಿನ್ ಮೊಮ್ಮಗ ಕಳ್ಳ ಅಂತ ಕೂಗ್ಬೇಕು, ಹಾಗೆ ಮಾಡ್ಬಿಡ್ತೀನಿ. ಬೇಡ ಅಜ್ಜಿ, ಬೇಡ ಬೇಡ ನಡಿ ಬೇಡ ಅಜ್ಜಿ. ಆಚೆಗೆ. ಅಯ್ಯೋ. ये ठीक बात नहीं है। मैंने आपके गैराज में कार छोड़ के 3 महीने हो गए, अभी तक तैयार नहीं। बड़ी कार पेंट ಮಾಡೋದಕ್ಕೆ 3 महीने लेते हैं। I don't like this। ನಿಮ್ ಕಾರ್ ರೆಡಿ ಆದ್ಮೇಲೆ ನೀವ್ ಡೆಫಿನೆಟ್ ಆಗಿ ಲೈಕ್ ಮಾಡ್ತೀರಾ. ನಿಮ್ ಕಾರ್ಗೆ ಬರೀ ಪೇಂಟಿಂಗ್ ಅಲ್ಲ, ರಿಪೇರಿ ಕೂಡ ಇತ್ತು. ವೆದರ್ ಕಂಡೀಷನ್ ಎಲ್ಲ ಸರಿ ಇಲ್ಲ. ನೋಡಿ, ನೆಕ್ಸ್ಟ್ ಪೇಂಟಿಂಗ್ ನಿಮ್ ಕಾರ್ನೇ ಕಳ್ಸೋದು. ಬನ್ನಿ, ಇನ್ ಒಂದೇ ತಿಂಗಳು ರೆಡಿ ಮಾಡ್ಬಿಡ್ತೀನಿ. एक महीना, 1 ತಿಂಗಳು? ಅರೆ ಬಾಯ್ ಸಾಬ್, ನಾನು ಒಬ್ಬ ಪೇಂಟರ್, ಅದ್ ನಿಮ್ಗೆ ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀವ್ ಇಂಟರ್ನ್ಯಾಷನಲ್ ಫೇಮ್ ಅಂತಾನೋ ಗೊತ್ತು. ಅಲ್ರಿ, ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗೋ ನನ್ನ ಪೇಂಟಿಂಗ್ಗೆ ಹೆಚ್ಚು ಅಂದ್ರೆ ನಾನು 15 ದಿವಸ ತಗೋತೀನಿ. ಅಂತದ್ರಲ್ಲಿ ಬರೀ ಒಂದ್ ಕಾರ್ ಪೇಂಟಿಂಗ್ ಮಾಡೋದಕ್ಕೆ ಅವ್ರ 1 ಮहीना ಬೋಲ್ ರಹೇನಾ? ಏ ಠೀಕ್ ನೈ, ಏ ಠೀಕ್ ಓ, ನೈ. ನಿಮ್ ಕೆಲ್ಸನೇ ಬೇರೆ, ಈ ಕೆಲ್ಸನೇ ಬೇರೆ. ಬನ್ನಿ. ನೋಡಿ, ನಿಮ್ ಕಾರ್ ಇದೆ ಸರ್. ಅಲ್ಲೇನ್ ನೋಡ್ತೀರಾ? ಇಲ್ಲಿ ನೋಡಿ ನಿಮ್ ಕಾರು. ಇನ್ ಒಂದೇ ತಿಂಗಳು ಫಸ್ಟ್ ಕ್ಲಾಸ್ ರೆಡಿ ಅರೆ ಆಗ್ಬಿಡುತ್ತೆ. ಬಾಯ್ ಸಾಬ್, ನಿಮ್ ಗ್ಯಾರೇಜ್ ನಲ್ಲಿ ಯಾರಾದ್ರೂ ಮಾಡರ್ನ್ ಪೇಂಟರ್ ಇದಾರಾ? ಇಲ್ವಲ್ಲ, ಯಾಕೆ? ಯಾ ದೇಖಿ, ಈ ಪೇಂಟಿಂಗ್ ಯಾರು ಮಾಡಿದ್ದು? ಇದು ಪೇಂಟಿಂಗ್ ಅಲ್ಲ. ಪೇಂಟ್ ಮಾಡ್ಬೇಕಾದ್ರೆ ಸ್ಪ್ರೇ ಗನ್ನ ಚೆಕ್ ಮಾಡುವಾಗ ಸ್ಪ್ರೇ ಮಾಡಿ ಮಾಡಿ ಹೀಗಾಗಿದೆ ಅಷ್ಟೇ. ನೀವು ಪೇಂಟ್ ನೋಡಿ, ನಿಮ್ ಕಣ್ಣಿಗೆ ಇದು ಮಾಡರ್ನ್ ಆರ್ಟ್ ತರ ಕಾಣಿಸ್ತಾ ಇದೆ. ಶೂರ್ ಶೂರ್, ಈ ಪೇಂಟಿಂಗ್ ನಲ್ಲಿ ಎಷ್ಟೆಷ್ಟು ಅರ್ಥ ಅಡಗಿದೆ ಅಂದ್ರೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಬಾಯ್ ಸಾಬ್, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಈ ಪೇಂಟಿಂಗ್ ಮೇಲೆ ಓ, ಧಾರಾಳವಾಗಿ ತಗೊಂಡೋಗಿ. ನಿಮ್ದೆಂತ ಒಳ್ಳೆ ಮನಸ್ಸು. ನನ್ ಕಾರ್ ನಿಧಾನವಾಗಿ ರೆಡಿ ಮಾಡಿ ನೀವು. ಕ್ಯಾ ಪೇಂಟಿಂಗ್ ಹೈ, ಕ್ಯಾ ಪೇಂಟಿಂಗ್ ಹೈ. ಆ ಪ್ಲೇಟ್ 2 ಚೇಂಜ್ ಮಾಡಿದ್ದೀವಿ ಸರ್. ಏನ್ ಮಾಧವನವ್ರೆ, ನಮ್ ಕಾರ್ ರೆಡಿ ಆಮೇಲೆ ಮಾತಾಡೋಣ. ಆಯ್ತು ಸರ್. ಕೊಡ್ತೀರಾ? ಅದು ಒಂದ್ ಕೆಲಸ ಆಗ್ಬಿಡ್ತು ಸ್ವಾಮಿ. ಗೊತ್ತಾಯ್ತು ಬಿಡಿ ಸ್ವಾಮಿ. ಹೇಗಿದ್ರು ನಮ್ದು ಹಳೆ ಕಾರು, ಸುಮ್ನೆ ಏನೋ ಬಂದ್ ಕೇಳ್ಕೊಂಡು ಹೋಗ್ತಾರೆ. ನಿಮ್ಗೂ ಅಸಡ್ಡೆ. ನೋಡಿ, ನಿಮ್ಗೆ ರಿಪೇರಿ ಮಾಡಕ್ ಇಷ್ಟ ಇಲ್ದಿದ್ರೆ ಹೇಳ್ಬಿಡಿ. ಛೇ, ಯಾಕೆ ಸ್ವಾಮಿ ಹಾಗೆ ಮಾತಾಡ್ತೀರಿ? ಮೊನ್ನೆ ದಿವಸ ನನ್ ಮಗ ಬೊಂಬಾಯಿಗೆ ಹೋಗಿದ್ದಾಗ ನಿಮ್ ಕಾರನ್ನ ಸ್ಪೇರ್ ಪಾರ್ಟ್ಸ್ ಹುಡ್ಕೋದಕ್ಕೋಸ್ಕರ ಒಂದ್ ದಿವಸ ಜಾಸ್ತಿ ಇದ್ದ ಸ್ವಾಮಿ. ಅವನೇ ಇದ್ದ ನೋಡಿ. ಕೃಷ್ಣ, ಶ್ರೀನಿವಾಸಯ್ಯನವ್ರು ಬಂದಿಯಾರ ನೋಡು. ಅವ್ರ ಕಾರಿನ ಬಗ್ಗೆ ನೀನೇ ಹೇಳಪ್ಪ. ನಮಸ್ಕಾರ. ನಾನು ಮೊನ್ನೆ ಬಾಂಬೆಗೆ ಹೋದಾಗ ಆ ಕಾಲಾ ಬಜಾರಿಂದ ಓಪನ್ ಬಜಾರ್ ವರ್ಗೂ ಹುಡುಕ್ದೆ. ಎಲ್ಲೋ ನಿಮ್ಮ ಕಾರ್ನ ಸ್ಪೇರ್ ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಬಾಂಬೆಲ್ ಸಿಗೋದಿಲ್ಲ ಅಂದ್ಮೇಲೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತಾನೆ ಅರ್ಥ. ನನಗೆ ಕಾರು ಅಂತ ಗೊತ್ತಾದಾಗಿಂದ ನಿಮ್ಮ ಕಾರ್ನ ರಿಪೇರಿ ಮಾಡಿ ಮಾಡಿ ನನಗೆ ಬೇಜಾರಾಗಿದೆ. ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಯಾವ್ದಾದ್ರು ಗುಜರಿ ಇಲ್ಲ ಅಂದ್ರೆ ಚಾಮುಂಡಿ ಬೆಟ್ಟದಿಂದ ತಳ್ಬಿಡಿ. ರೀ, ಹಾಗೆಲ್ಲ ಮಾತಾಡಬೇಡಿ. ಏನ್ ಗುಜರಿ ಅನ್ಕೊಂಡು? ಗುಜರಿಗೆ ಬೇಕಾದ್ರೆ ನಿಮ್ ಕಾರ್ನ ಹಾಕಿ, ನಿಮ್ ವರ್ಕ್ಶಾಪ್ ನೇ ಬೇಕಾದ್ರೆ ತಗೊಂಡೋಗಿ ಹಾಕಿ. ನಾನ್ ಹಾಕಲ್ಲ. ಅದು ನನ್ನ ಅದೃಷ್ಟದ ಕಾರು. ಸಾಯೋವರೆಗೂ ಅದು ನನ್ ಜೊತೆ ಇರ್ಬೇಕು. ನಿಮಗೆ ರಿಪೇರಿ ಮಾಡಕ್ ಬರ್ದಲೆ ಸ್ಪೇರ್ ಪಾರ್ಟ್ ಸಿಕ್ಲಿಲ್ಲ, ಅದ್ ಸಿಕ್ಲಿಲ್ಲ, ಇದ್ ಸಿಕ್ಲಿಲ್ಲ ಅಂತ ಸಬು ಬೇಬೇಡಿ. ನಿಮಗ್ ಸಿಗದೆ ಸ್ಪೇರ್ ಪಾರ್ಟ್ಸ್ ನನ್ ಡ್ರೈವರ್ಗೆ ಹೇಗೆ ಸಿಕ್ತು? ತೆಗೆದು ತೋರ್ಸಯ್ಯ. ಇದನ್ನ ಡೂಪ್ಲಿಕೇಟ್ ಅಂತ ನಾನು ಅಲ್ಲೇ ಬಿಟ್ಟು ಬಂದೆ. ರೇ, ನೀವು ಬಾಂಬೆಗೆ ಹೋಗದೆ ಏನೇನೋ ಸುಳ್ಳು ಹೇಳ್ಬೇಡ್ರಿ. ಡೂಪ್ಲಿಕೇಟ್ ಅಂತ, ಡೂಪ್ಲಿಕೇಟ್. ಸ್ವಾಮಿ, ನನ್ನ ಮಗ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಾನೇ ಅವನ ಬೊಂಬಾಯಿ ಕಳ್ಸಿದೀನಿ.
ನೀವ್ ಈ ರೀತಿ ಹೇಳೋದು ಸರಿ ಇಲ್ಲ. ಕೃಷ್ಣ ಕೃಷ್ಣ, ಮೊನ್ನೆ ನಿನ್ನೆ ಮನೆ ಬಂದಿದಾಗ ಇದನ್ನ ಮರ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ, ನಿನ್ ಕೊಟ್ಬಿಟ್ಟು ಹಾಗೆ ಒಂದ್ ವಿಷಯ ಇದೆಯಲ್ಲ ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಮಸ್ಕಾರ ಸರ್. ಏನಂದೆ? ಮೊನ್ನೆ ದಿವ್ಸ ನನ್ ಮಗ ನಿನ್ ಮನೇಲಿದ್ದ? ಹೌದು ಸರ್, 2 ದಿನ ನಮ್ಮಲ್ಲೇ ಊಟ ಹೊಡ್ಕೊಂಡು ಆರಾಮಾಗಿದ್ದ. ನೋಡ್ರ ಈಗ ಗೊತ್ತಾಯ್ತಾ? ಸಾರಿ ಸರ್, ನನ್ ಮಗ ಸುಳ್ಳು ಹೇಳ್ಬಿಟ್ಟ. ಇನ್ಮೇಲೆ ಸುಳ್ಳು ಹೇಳ್ತಾ ಮಾಡ್ತೇನೆ ಅವನ್ನ. ಓಡ್ತೀಯಾ? ಅಲ್ಲ ರೀ, ಈಗ ಕಾರ್ ಓಡಿಸೋದು ನಿನ್ನೆ ತರ ರೆಡಿ ಮಾಡಿದ್ದೆ, ಮತ್ತೆ ಹೀಗ್ ಮಾಡ್ಬಿಟ್ರಲ್ಲ. ಐ ಆಮ್ ಸಾರಿ. ಏನೋ ನೀವು ದೊಡ್ಡ ಸಿಂಗರು, ಅದು ಅಲ್ಲದೆ ನಾನು ನಿಮ್ ಫ್ಯಾನ್ ಅಂತ ಸುಮ್ಮನಾಗ್ತಾ ಇದ್ದೀನಿ. ಇಲ್ದೆ ಹೋಗಿದ್ರೆ ಐ ಆಮ್ ಸಾರಿ. ಪ್ರೋಗ್ರಾಮ್ ಲೇಟ್ ಆಯ್ತು ಅಂತ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ನಿಮ್ ಕಾರ್ ರಿಪೇರಿ ಮಾಡ್ಸೋ. ರಿಪೇರಿಗೆ ಎಷ್ಟು ಖರ್ಚಾಗತ್ತೆ ಹೇಳ್ಬಿಡಿ, ಕೊಟ್ಬಿಡ್ತೀನಿ ಅಂತ ಹೇಳ್ತೀರಾ? ಎಷ್ಟು ಬೇಕು ಹೇಳಿ ಸರ್, ಕೊಡ್ತೀನಿ. ರೀ, ನೀವೇನೋ ಕೊಟ್ಬಿಡ್ತೀರಾ? ಇಸ್ಕೊಂಡ್ಬಿಟ್ರೆ ಜನ ಒಪ್ಬೇಕಲ್ಲ. ಜನ ಒಪ್ಪದಿರ್ಲಿ, ನನ್ನ ಮನಸ್ಸು ಒಪ್ಬೇಕಲ್ಲ. ಪರವಾಗಿಲ್ಲ, ಇದೇ ಪ್ರೀತಿ ಇಟ್ಟಿರಿ. ಕಾರ್ ತೆಗಿತೀನಿ, ಹೋಗೋರಂತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫಂಕ್ಷನ್. ಥ್ಯಾಂಕ್ ಯು. ಹೋಗಿ. ಏನಾಯ್ತು? ಯಾಕೋ ಸ್ಟಾರ್ಟೇ ಆಗ್ತಾ ಇಲ್ಲ. ಬಾನೆಟ್ ಹೇಳಿರಿ. ಸೆಲ್ಫ್ ಹೊಡಿರಿ. ಹೊಡಿರಿ. ನಿಲ್ಸಿ. ಫ್ಯೂಯಲ್ ಸಪ್ಲೈ ಸರಿ ಇಲ್ಲ, ಎಲ್ಲೋ ಡಸ್ಟ್ ಬಂದಿರ್ಬೇಕು ಅಂತ ಕಾಣುತ್ತೆ. ಕ್ಲೀನ್ ಮಾಡಿ ರೆಡಿ ಮಾಡೋದಕ್ಕೆ 20 ನಿಮಿಷ ಆಗುತ್ತೆ. ಅಲ್ಲಿ ಕೂತಿರಿ, ರೆಡಿ ಮಾಡ್ಕೊಡ್ತೀನಿ. 20 ನಿಮಿಷನಾ? ಹಾ, ಪ್ರೋಗ್ರಾಮ್ಗಿನ 10 ನಿಮಿಷ ಇರೋದು. ಅಷ್ಟರಲ್ಲಿ 10 ಕಿಲೋಮೀಟರ್ ಹೋಗ್ಬೇಕು. ಒಂದ್ ಕೆಲಸ ಮಾಡಿ, ನನ್ನ ಕಾರ್ನ ನೀವು ತಗೊಂಡೋಗಿ ಇದನ್ನ ರೆಡಿ ಮಾಡಿ ನಿಮ್ಮನೆಗೆ ತಲುಪಿಸ್ತೀನಿ. ಸೋ ನೈಸ್ ಆಫ್ ಯು. ಬನ್ನಿ. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು ಮೇಡಮ್, 5 ನಿಮಿಷ ಫಂಕ್ಷನ್ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಹೋಗಿ. ಅಣ್ಣೋ ಕಾಫಿ. ಅಣ್ಣೋ, ನಾನು ಬಹಳ ದಿವಸದಿಂದ ಕೇಳ್ಬೇಕು ಅಂತಿದ್ದೆ, ಅದ್ಯಾಕೆ ನೀವು ಕೈ ನೋಡ್ಕೊಂಡು ಆಗಾಗ ಕೋಪ ಬರ್ಸ್ಕೊತೀರಾ? ಈ ಅಂಗೈ ಗಾಯದ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಅದೆಲ್ಲ ನಿನ್ ದದ್ದಿ ತಲೆಗೆ ಅರ್ಥ ಆಗೋದಿಲ್ಲ. ಹೋಗ್ ಕೆಲ್ಸ ನೋಡ. ಏನ್ ಸರ್ ಇಲ್ಲಿವರೆಗೂ? ನಿನ್ನೆ ನೋಡೋಣ ಅಂತ ಬಂದೆ. ಏನ್ ಸರ್ ವಿಷಯ? ನಿನ್ನೆ ರಾತ್ರಿ 9 ಗಂಟೆಯಿಂದ 2 ಗಂಟೆವರೆಗೂ ಎಲ್ಲಿದ್ದೆ? ಇದೇನ್ ಸರ್ ಇದ್ದಕ್ಕಿದ್ದಾಗ ಹೀಗೆ ಕೇಳ್ತಿದ್ದೀರಾ? ನಿನ್ನೆ ರಾತ್ರಿ ಇಲ್ಲಿ ಹತ್ರದಲ್ಲಿ ಇರೋ ನಮ್ ACP ಮನೇಲಿ ಕಳ್ಳತನ ಆಗಿದೆ. ಕಳ್ಳತನ ಮಾಡಿರೋನು ನಿನ್ ಛತ್ರಿ ಪ್ಲಾನ್ ಯೂಸ್ ಮಾಡಿದಾನೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಮರ್ಯಾದೆಗೆ ಹೇಳಿದ್ರೆ ಸರಿ. ನಿನ್ನೆ ರಾತ್ರಿ ಎಲ್ಲಿದ್ದೆ? ಇದೇನ್ ಸರ್ ಹೀಗೆ ಕೇಳ್ತಾ ಇದೀರಲ್ಲ? ನಾನು ಕಳ್ತನ ಎಲ್ಲ ಬಿಟ್ಟು ಈ ಮರದ ವ್ಯಾಪಾರ ಶುರು ಮಾಡಿ ನ್ಯಾಯವಾಗಿ ಬದುಕ್ತಾ ಇದ್ದೀನಿ. ನೀವು ಮತ್ತೆ ಬಂದು ಹೀಗೆ ಕೇಳ್ತಾ ಇದ್ರಲ್ಲ, ಇದು ನ್ಯಾಯನಾ? ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ ಸರ್. ಅದೆಲ್ಲ ಕಥೆ ಬೇಡ ನಂಗೆ. ನಿನ್ನೆ ರಾತ್ರಿ ಎಲ್ಲಿದ್ದೆ ಹೇಳಲೇಬೇಕಾ ಸರ್? ಹೋದ್ರೆ ಹೋಗಲೇ. ಅದು ಅದು ನಾನು ಎಲ್ಲಿದ್ದೆ ಅಂತಂದ್ರೆ, ಅವಳು ನಿಮ್ಮನ್ನ ತುಂಬಾ ಕೇಳಿದ್ಲು ಸರ್. ಅವಳ? ಅವಳು ಯಾರು? ಪಂಕಜ. ಸರ್ ಸರ್, ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್. ನನ್ನ ಹೆಸರಿಗೆ ಇದೆಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಲ್ಲ. ಯಾರ್ದು ಪೇಂಟಿಂಗ್? ಗುಲ್ಶನ್ ಅವ್ರದ್ದು. ಯಾರದು? ಗುಲ್ಶನ್ ಅವ್ರು ಗೊತ್ತಿಲ್ವಾ? ಈಸ್ ಅ ಗ್ರೇಟ್ ಪೇಂಟರ್. ಲಂಡನ್, ಪ್ಯಾರಿಸು ಎಲ್ಲ ಕಡೆ ಅವ್ರ ಪೇಂಟಿಂಗ್ ಎಕ್ಸಿಬಿಷನ್ ನಡೀತಾ ಇರುತ್ತೆ. ಮೇಡಮ್, ಕೃಷ್ಣ ಅವರು ಕಾರ್ ತಗೊಂಡಿದ್ದಾರೆ. ಕೃಷ್ಣ? ಯಾವ ಕೃಷ್ಣ? ಅದೇ ಮೊನ್ನೆ ದಾರಿಲಿ ನಮ್ ಕಾರ್ ಕೆಟ್ಟದಾಗ ಅವ್ರು ಕಾರ್ ಕೊಟ್ರಲ್ಲ. ಆಹಾ, ಕರೀರಿ. ರಾಧಾ, ನಾವು ಬರ್ತೀವಿ. ಬರ್ತೀವಿ. ಬಾಯ್ ಬಾಯ್. ಬನ್ನಿ ಸರ್, ಬನ್ನಿ. ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊನ್ನೆ ನೀವು ಕಾರ್ ಕೊಡದೆ ಹೋಗಿದ್ರೆ ನನ್ನ ಪ್ರೋಗ್ರಾಮ್ ಎಲ್ಲ ಹಾಳಾಗ್ಬಿಡ್ತಿತ್ತು. ನಿಮ್ ಉಪಕಾರ ಯಾವತ್ತೂ ಮರೆಯೋಲ್ಲ. ಅದೆಲ್ಲ ಪರವಾಗಿಲ್ಲ ಬಿಡಿ. ಕೂತ್ಕೊಳ್ಳಿ. ರಾಜಪ್ಪನವ್ರೆ, ಇವ್ರಿಗೆ ಏನಾದ್ರು? ರೆಡಿ ಮೇಡಮ್. ಬೇಡಿ, ನಿಮ್ಗೆ ಯಾಕಿತ್ತು ಅಂದ್ರೆ? ಪರವಾಗಿಲ್ಲ. ನಿಮ್ಗೂ ಪೇಂಟಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್? ಇದೆ, ಆದ್ರೆ ಇದನ್ನೆಲ್ಲಿಂದ ತಗೊಂಬಂದ್ರಿ? ನಿನ್ನೆ ಗುಲ್ಶನ್ ಅವ್ರ ಪೇಂಟಿಂಗ್ ಎಕ್ಸಿಬಿಷನ್ ಇತ್ತು, ಅಲ್ಲಿಂದ.
ಎಷ್ಟ್ ಕೊಟ್ರಿ? 50,000. ಏನ? ಕೃಷ್ಣ, ಇದಕ್ಕೆ ದುಡ್ಡಿರೋರ್ಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಇನ್ಮೇಲೆ ನಾ ಮಾಡೋ ಕೆಲಸ ಬಿಟ್ಬಿಟ್ಟು ನೀನ್ ಟಿಸ್ ಟಿಸ್ ಅಂತ ಸ್ಪ್ರೇ ಮಾಡ್ಕೊಡ್ತಾರೋ, ನಾನು ತಗೊಂಡೋಗಿ ಮಾರ್ಕೊಂಡ್ ಬರ್ತೀನಿ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ, ಹೋಗಿ ಹೋಗಿ ಈ ಪೇಂಟಿಂಗ್ 50,000 ರೂಪಾಯಿ ಕೊಟ್ಟಿದ್ದೀರಲ್ಲ, ಈ ಪೇಂಟಿಂಗ್ ಮಾತ್ರ ಫೂಲ್ ಅಲ್ಲ, ನೀವು ಫೂಲ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಮೇಡಮ್, ನಾನು ಹೇಳೋದ್ರಲ್ಲಿ ಸೆನ್ಸ್ ಇದೆ. ಈ ಗುಲ್ಶನ್ ಪೇಂಟ್ ಇದಾರಲ್ಲ, ಅವ್ರು ನಮ್ ಗ್ಯಾರೇಜ್ ಕಸ್ಟಮರ್ ಬಂದ್ರು, ನಮ್ ಪೇಂಟ್ ಹತ್ರ ಸ್ಕ್ರಾಪ್ ಆಗಿ ಬಿದ್ದೋಗಿತ್ತು. ಅದನ್ನ ನೋಡಿ ಅವ್ರು ತುಂಬಾ ಇಷ್ಟಪಟ್ರು. ತಗೊಂಡ್ ಹೋಗ್ತೀನಿ ಅಂದ್ರು, ತಗೊಂಡ್ ಹೋಗಿ ಅಂದೆ. ಆದ್ರೆ ಅವರು ಅದಕ್ಕೆ ಫೂಲ್ ಅಂತ ಬರೆದ್ಬಿಟ್ಟು ನಿಮಗ್ ಮಾರಿದ್ದಾರೆ. ಅದಕ್ಕೆ ನಗು ಬಂತ ಅಷ್ಟೇ. ಸಾಕು ಸಾಕು, ಮುಗಿತಾ ನಿಮ್ದು? ಇದೆಲ್ಲ ನನ್ನ ಹತ್ರ ಹೇಳ್ಬೇಡಿ. ರಾಜಪ್ಪನವ್ರೆ, ಇವ್ರ ಕಾರ್ಗೆ ಕೊಟ್ಟು ಕಳಿಸ್ರಿ. ಮೇಡಮ್, ನಾನ್ ನಿಜ ಹೇಳಿದ್ದು ನಿಮಗ್ ಬೇಜಾರಾಗಿರ್ಬೋದು. 50,000 ರೂಪಾಯಿ ಕೊಟ್ಟಿದ್ದೀರಾ, ಆಗೋದು ಸಹಜ ಬಿಡಿ. ಐ ಆಮ್ ಸಾರಿ. ಓಹೋ, ನಾನು ಹೋಗೋದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಕೇಳಬೇಕು ಅಂತ ಬಂದೆ. ಈ ತಿಂಗಳ 16ನೇ ತಾರೀಕು ನಮ್ಮ ಗ್ಯಾರೇಜ್ ಆನಿವರ್ಸರಿ ಫಂಕ್ಷನ್ ಇದೆ. ಅಲ್ಲಿ ನಿಮ್ ಪ್ರೋಗ್ರಾಮ್ ಇಡಬೇಕು ಅಂತ ನಮ್ಮ ಆಸೆ. ಇಲ್ಲ, ಆಗಲ್ಲ. ನಾನು ಅವತ್ತು ಫ್ರೀ ಇಲ್ಲ. ಮೇಡಮ್, ನಾನು ಡೈರಿಯಲ್ಲಿ ಚೆಕ್ಅಪ್ ಮಾಡಿದೆ, ಅವತ್ತು ಯಾವ ಪ್ರೋಗ್ರಾಮು ಇಲ್ಲ, ನೀವು ಫ್ರೀ. ಶಟ್ ಅಪ್. ನಾನು ಫ್ರೀ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಗೊತ್ತಾಯ್ತು ಬಿಡಿ. ನೀವು ಬರದೇ ಇದ್ರೆ ನಮ್ ಫಂಕ್ಷನ್ ಏನ್ ಇಲ್ಲಲ್ಲ, ಯಾರನ್ನಾದ್ರೂ ಕರ್ಕೊಂಬಂದು ಆಡಿಸ್ತೀವಿ, ಇಲ್ದಾರ ನಾನೇ ಹಾಡ್ಬಿಡ್ತೀನಿ. ರಾಜಪ್ಪನವ್ರೆ, ಕಾರ್ ಕೀ ನಿನ್ಗೆ ಆಡಕ್ ಬರ್ತಾನ? ನಾನ್ ರೆಡಿ. ನಡೆ. ರಾಜಪ್ಪನವ್ರೆ, ಮೇಡಮ್, ಅದನ್ನ ತಗೊಂಡು ಹೋಗಿ ಡಸ್ಟ್ಬಿನ್ ಹಾಕಿ. ರೀ ಪ್ರೊಡ್ಯೂಸರ್ ಸಾಹೇಬ್ರೆ, ಎಲ್ರಿ ನಿಮ್ ಡೈರೆಕ್ಟರ್? ಬರ್ತಾರೆ ಅವರು. 8 ಪಿಕ್ಚರ್ ಮಾಡ್ತಾ ಇದಾರಲ್ಲ, ತುಂಬಾ ಬಿಸಿ ಆಗಿದ್ದಾರೆ. ನಾನು ಓಕೆ ಮಾಡಿದೆ ಅಂದ್ರೆ ಅವ್ರು ಓಕೆ ಮಾಡ್ದ ಹಾಗೆ. ಕವಿಗಳೇ, ಬರೀರಿ ಸಾಂಗ್ ನ. ರಾಧಾದೇವರು ಬರೋ ಹೊತ್ತಾಯ್ತು, ರೆಕಾರ್ಡ್ ಆಗ್ಬೇಕಲ್ಲ ಸಾಂಗು. ಆಯ್ತು, ತುಂಬಾ ಅರ್ಜೆಂಟ್ ಮಾಡ್ಬೇಡಿ, ಸ್ವಲ್ಪ ಟೈಮ್ ಕೊಡಿ. ಇವಳು ಯಾರು, ಇವಳ ಊರು ಬಲ್ಲೆಯ ನೀನು? ನಗುವ ತೀರು, ನಡೆವ ಜೋರು ಬಲ್ಲೆಯ ನೀನು? ಚಿಗುರೋ ವಯಸ್ಸೆ, ಎಗರೋ ಮನಸ್ಸೆ, ಅವಳ ಕೇಳಿ ಹೇಳುವೆ, ತಡೆದುಕೋ ಸಹಿಸಿಕೋ. ಇವಳು ಯಾರು, ಇವಳ ಊರು ಬಲ್ಲೆಯ ನೀನು? ನಗುವ ತೀರು, ನಡೆವ ಜೋರು ಬಲ್ಲೆಯ ನೀನು? ಚಿಗುರೋ ವಯಸ್ಸೆ, ಎಗರ ಮನಸ್ಸೆ, ಅವಳ ಕೇಳಿ ಹೇಳುವೆ, ತಡೆದುಕೋ ಸಹಿಸಿಕೋ. ಕರೆಬುದ ಕಂಡೆ, ಏನಿದೆ ಆ ಕರೆಯಲಿ, ಪ್ರೇಮವೇ ತೆರೆ ಮರೆಯಲಿ. ಪರದೆ ಮೀರಿ ಕಮಲ ನೇತ್ರ ನುಡಿಯುವುದ ಕಂಡೆ, ಏನಿದೆ ಆ ನುಡಿಯಲಿ, ಪ್ರೇಮವೇ ಎದೆ ಗುಡಿಯಲಿ. ಕೋಟಿ ದೇವರಾಣಿ ಕಾಣೆ ಅವಳ ಆಂತರ್ಯ, ಕೂಗಿ ಕೂಗಿ ಸೆಳೆವ ಮಂತ್ರ ಅವಳ ಸೌಂದರ್ಯ. ಕಾಡಿದೆ ಮಾತಾಡದೆ, ಇವಳು ಯಾರು, ಇವಳ ಊರು ಬಲ್ಲೆಯ ನೀನು? ನಗುವ ತೀರು, ನಡೆವ ಜೋರು ಬಲ್ಲೆಯ ನೀನು? ಚಿಗುರು ವಯಸ್ಸೆ, ಎಗರ ಮನಸ್ಸೆ, ಅವಳ ಕೇಳಿ ಹೇಳುವೆ, ತಡೆದುಕೋ ಸಹಿಸಿಕೋ.
ಮಾತಲ್ಲಿ ಅವಳದೋ ಬರಿ ಮೌನವು ನನ್ನದೋ ಬರಿ ಧ್ಯಾನವು ಹಸಿವುದಾಹ ಮೂಕವಾಯ್ತು ಅವಳ ಹಾಡಲ್ಲಿ ಅವಳದೋ ಬರಿ ನೋಟವು ನನ್ನದೋ ಪರದಾಟವು ಮಾಗಿ ಕಾಲಕ್ಕಾಗಿ ಕಾಯೋ ಕೋಗಿಲೆ ಪಾಡಂತೆ ಸಾಗಿ ಹೋಗು ದೇಹದಿಂದಿನ ಮೌನದ ನೆರಳಂತೆ ಸಾಗಿದೆ ಮಾತಾಡದೆ ಇವಳು ಯಾರು ಇವಳ ಊರು ಬಲ್ಲೆಯ ನೀನು ನಗುವ ತೀರು ನಡುವ ಜೋರು ಬಲ್ಲೆಯ ನೀನು ಚಿಗುರು ವಯಸ್ಸೆ ಎಗರೋ ಮನಸ್ಸೆ ಅವಳ ಕೇಳಿ ಹೇಳುವೆ ತಡೆದುಕೋ ಸಹಿಸಿಕೋ ಇವಳು ಯಾರು ಇವಳ ಊರು ಬಲ್ಲೆಯ ನೀನು ನಗುವ ತೀರು ನಡೆವ ಜೋರು ಬಲ್ಲೆಯ ನೀನು ಚಿಗುರು ವಯಸ್ಸೆ ಎಗರೋ ಮನಸ್ಸೆ ಅವಳ ಕೇಳಿ ಹೇಳುವೆ ತಡೆದುಕೋ ಸಹಿಸಿಕೋ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ನೀವಿಷ್ಟು ಇಂಪಾಗಿ ಹಾಡಿದನ್ ಕೇಳಿ ನನಗೆಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಥ್ಯಾಂಕ್ ಯು. ಇವಳು ಯಾರು ಇವಳ ಊರು ಬಲ್ಲೆಯ ನೀನು ನಗುವ ತೀರು ನಡೆವ ಜೋರು ಬಲ್ಲೆಯ ನೀನು ಚಿಗುರು ವಯಸ್ಸೆ ಎಗರೋ ಮನಸ್ಸೆ ಅವಳ ಕೇಳಿ ಹೇಳುವೆ ತಡೆದುಕೋ ಸಹಿಸಿಕೋ ಏನ ನೀನೊಂದು ಹುಡುಗಿ ಲವ್ ಮಾಡ್ತಿದೀಯಾ? ಎಡ್ಡ ಇರ ಈ ಮಾತು ಹೇಳೋದಕ್ಕೆ ಬೇರೆ ಏನ್ ಮಾಡಿದ್ರು ನಾನು ತಪ್ಪಿರ್ತಿದ್ದೆ. ಆದ್ರೆ ಈ ಲವ್ಗೆ ಅಂತ ಅನ್ನೋದು ನನಗೆ ಇಷ್ಟ ಆಗಲ್ಲಪ್ಪ. ನೀ ಲವ್ ಮಾಡಿದ ಮಾತ್ರಕ್ಕೆ ಕಾಣ್ದ ಕೇಳ್ದಾರೆ ಹುಡುಗಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋ ಸಿದ್ವಿಲ್ಲ. ನನ್ನ ಮನೆ ಸೊಸೆಯಾಗಿ ಬರ್ತಕ್ಕಂಥವಳು ಹೇಗಿರ್ಬೇಕು ಗೊತ್ತೇ? ನಾವು ಮಹಾಲಕ್ಷ್ಮಿ ತರ ಇರ್ಬೇಕು, ಮನೆ ಬೆಳಗುವಂತ ಹುಡುಗಿ ಆಗ್ಬೇಕು. ನಾವು ನಾನ್ ಪ್ರೀತಿಸಿರೋ ಹುಡುಗಿನೂ ಹಾಗೆ ಇದ್ದಾಳಪ್ಪ. ಮತ್ತೆ ಬಾಯಿ ಹಾಕಿ ಮತ್ತೆ ಅದನ್ನೇ ಮಾತಾಡ್ಬೇಡ. ಹಂಗಿಷ್ಟವಿಲ್ಲ ಅಂತ ಹೇಳ್ದ ಇಲ್ವಾ? ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಅದಕ್ಕೆ ನಾನು ಇಷ್ಟ ಧೈರ್ಯವಾಗಿ ಹೇಳ್ತಾ ಇರೋದು. ನಾನು ಅವಳು ಎಷ್ಟು ಪ್ರೀತಿಸ್ತಾ ಇದೀವಿ ಅಂದ್ರೆ ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರಕ್ ಆಗದೇ ಇಲ್ಲ ಅಪ್ಪ. ಅಪ್ಪ ಇದೊಂದು ವಿಷಯ ಮಾತ್ರ ಇಲ್ಲ ಅನ್ಬೇಡಿ. ಒಂದ್ಸಲ ನೀವು ಅವಳು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅವಳು ಎಷ್ಟು ಒಳ್ಳೆಯವಳು ಅಂತ. ಬಡವರು ಮನೆ ಹುಡುಗಿ ಅನ್ನೋದೊಂದು ಬಿಟ್ರೆ ನೀವ್ ಹೇಳೋ ಎಲ್ಲಾ ಕ್ವಾಲಿಟೀಸ್ ಅವಳಿಗಿದೆಯಪ್ಪ. ನಾನೇ ಸಾವುಕಾರ ಮನೆ ಹುಡುಗಿನೇ ಬೇಕು ಅಂತ ಹೇಳಿದ್ದ? ಆಯ್ತು, ನೀನ್ ಇಷ್ಟು ಹೇಳೋ ಹಾಗೆ ಮೋಡಿ ಹಾಕಿರೋ ಹುಡುಗಿನ ನಾನೊಂದ್ಸತಿ ನೋಡ್ಬೇಕು. ಕರ್ಕೊಂಬ ಅವಳ. ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹ. ಯಾರಮ್ಮ ನೀನು? ಅದೇ ಅಪ್ಪಾಜಿ, ನಾನು ಹೇಳಿದ್ನಲ್ಲ ರಾಧಿಕಾ ಅಂತ, ಇವಳೆ ನಿನ್ ಭಾವಿ ಸೊಸೆ. ನಮಸ್ಕಾರ. ಸುಪ್ರಭಾತ ಉಧೀಂದ್ರ ಸಕಲ ಸದ್ಗುಣ ಸಾಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇ. ನಿನ್ ಸೆಲೆಕ್ಷನ್ ವಂಡರ್ಫುಲ್. ಥ್ಯಾಂಕ್ ಯು ಡ್ಯಾಡಿ. ನಮಸ್ಕಾರ ಸರ್. ರಾಧಾದೇವಿ ನಮಸ್ಕಾರ, ಬನ್ನಿ. ಇದ್ದಾರಾ? ಇದಾರೆ, ಕೂತ್ಕೊಳ್ಳಿ. ಹಲೋ ಕೃಷ್ಣ, ವಾಟ್ ಇಸ್ ಸರ್ಪ್ರೈಸ್. ಕೂತ್ಕೊಳ್ಳಿ, ಬಂದೆ. ಹೇಗಿದ್ದೀರಾ? ಐ ಆಮ್ ಫೈನ್. ನೀವು? ಐ ಆಮ್ ಆಲ್ಸೋ ಫೈನ್. ಇವತ್ತು ನಾನೇ ನಿಮ್ ಹತ್ರ ಬರೋಣ ಅಂತಿದ್ದೆ, ನೀವೇ ಬಂದಿದ್ ಒಳ್ಳೇದಾಯ್ತು. ಅದೇನು? ನೀವ್ ಅವತ್ತು ಥಿಯೇಟ್ರಲ್ಲಿ ಹಾಡಿದ್ದಿಂದ ಯಾವಾಗ್ಲೂ ಆ ಹಾಡೆ ನನ್ ಕಿವಿಲ್ ಗುನುಗ್ತಾ ಇರುತ್ತೆ. ಇದು ತುಂಬಾ ಹೊಗಳಿಕೆ ಮಾತಾಯ್ತು. ಖಂಡಿತ ಇಲ್ಲ, ಇರೋ ವಿಚಾರ ಹೇಳ್ದೆ. ಕೃಷ್ಣ, ನಮ್ ಟ್ರೂಪ್ನಲ್ಲೀಗ ಯಾರು ಸರಿಯಾದ ಹಾಡ್ಗಾರೇ ಇಲ್ಲ. ನೀವು ನಮ್ ಜೊತೆನೆ ಸೇರ್ಕೊಂಡ್ರೆ ನಮ್ ಟ್ರೂಪ್ ಇನ್ನೂ ಫೇಮಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಇದನ್ ಹೇಳೋಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬರೋಣ ಅಂತಿದ್ದೆ. ನಾಳೆನೆ ನಾವು ನಾರ್ತ್ ಇಂಡಿಯಾ ಟೂರ್ಗೆ ಹೋಗ್ತಾ ಇದೀವಿ. ಸುಮಾರು 4 ತಿಂಗಳು ಟೂರ್ನಲ್ಲೇ ಇರ್ಬೇಕು. ನೀವಿದಕ್ಕೊಪ್ಪಿ
ನಮ್ ಜೊತೆ ಬರೋದಾದ್ರೆ ತುಂಬಾ ಒಳ್ಳೇದು. ನಿಮ್ಮ ಆಫರ್ಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ನಾನೀಗ ಮಾಡ್ತಾ ಇರೋ ಕೆಲಸನ ಬಿಟ್ಟು ಈ ಹಾಡ್ಗಾರಿಕೆನ ಪ್ರೊಫೆಷನ್ ಆಗಿ ತಗೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ನಾನ್ ಟೂರಿಂದ ಬಂದ ಮೇಲೆ ನಿಮ್ ನಿರ್ಧಾರನ ತಿಳಿಸಿದ್ರೆ ಸಾಕು. ನಾನು ಮಾಡ್ತಾ ಇರೋ ಕೆಲಸ ನನಗೆ ಸಂತೋಷ ಕೊಟ್ಟಿದೆ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ. ನನ್ನ ಮದುವೆ ಇನ್ವಿಟೇಷನ್. ಈ ಪ್ರೇಮ ಗೀತೆ
ಎಲ್ಲಿ ಹೋದ್ಲು? ಏ ರಾಧಿಕಾ, ಎಲ್ಲಿ ಹೋಗಿದ್ದೆ ನೀನು? ಇಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಿಮ್ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆ. ಸರಿ, ನಾನಿನ್ ಬರ್ತೀನಿ. ಸ್ವಲ್ಪ ತಡೀರಿ. ಈ ಗುರುಗಳ ಉಂಗ್ರ ಹಾಕೊಂಡಿರಿ, ಅದು ನಿಮ್ಮನ್ನ ಯಾವಾಗ್ಲೂ ಕಾಪಾಡುತ್ತೆ. ಆಗ್ಲೇ ನನಗ್ ಧೈರ್ಯ. ಸರಿ, ನಾ ಬರ್ಲಾ? ಯಾಕೆ 2 ದಿನ ತಾನೇ ಬಾಂಬೆಗೆ ಹೋಗಿ ಬರ್ತಾ ಇರೋದು? ಗಂಡನ್ನ ಈ ಮುಖದಲ್ಲ ಹೆಂಡ್ತಿರ್ ಕಳಿಸ್ತಾರೆ. ಎಲ್ಲಿ 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 ಬ್ಯೂಟಿ. ಬಾಯ್ ಬಾಯ್. ರಾಧಿಕಾ, ಏನ್ ಮಾವಯ್ಯ? ನಿಮ್ಮ ಅಜ್ಜಿಗೆ ತುಂಬಾ ಹುಷಾರಿಲ್ದೆ ಆಸ್ಪತ್ರೆ ಸೇರ್ಸಿದಾರಂತೆ. ನಿಮ್ಮ ಅಣ್ಣ ಬಂದಿದ್ದಾರೆ, ಮನೇಲಿ ಯಾರು ಇಲ್ಲ, ನಾನು ಇರ್ತೀನಿ, ನೀ ಹೊರಟ್ಪಮ್ಮ. ಸರಿ ಮಾವಯ್ಯ. ಯಾರು ನೀವು ಅಲ್ಕ ನನ್ ಮಕ್ಕಳ? ನಮ್ಮನೆ ಅಯ್ಯೋ, ರಾಧಿ ರಾಧಿ ಬಿಡ ನನ್ನ. ಮಾರ್ತು ಬಿಟ್ಟಿಯಾ? ಏಯ್, ಕೈ ನೋಡು ಒಂದೆ. ರಾಧಿ ರಾಧಿ ರಾಧಿ, ನಾನು ನಿನ್ಗೆ ಹೇಗೆ ಹೇಳಿ? ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಆದ್ರೆ ಪ್ರೀತಿಸಲ್ಲ ಅಂತ ಮಾತ್ರ ಹೇಳ್ಬೇಡ. ನೋಡು, ನೀನ್ ಇಲ್ಲಿಂದ ಸುಮ್ನೆ ಹೋಗ್ತೀಯ ಇಲ್ವೋ? ನಾನು ಹೋಗಲ್ಲ. ನಿನ್ನೆ ನೀನ್ ಗ್ಯಾರೇಜ್ ಜೊತೆ ಹೋಗೋದು ನೋಡಿ ನನ್ ಹೃದಯನೇ ಹೊಡೆದೋಯ್ತು. ನೀನ್ ಅವನಿಂದ ಹೋಗ್ಬೇಡ. ಅವ್ನ ಕಚಡ ನನ್ನ ಮಗ ನಿನ್ ಕೈ ಕೊಟ್ಟೆ ಕೊಡ್ತಾನೆ, ನಿನ್ ಮದುವೆ ಮಾಡ್ಕೊಳ್ಳಲ್ಲ. ನೋಡು, ನೀನ್ ಹೀಗೆ ಏನೇನೋ ಮಾತಾಡ್ತಾ ಇದ್ರೆ ನನ್ನ ಹತ್ರ ಚಪ್ಪಲಿ ಸೇವೆ ಮಾಡ್ತೀನಿ. ನೀನ್ ಏನ್ ಸೇವೆ ಮಾಡಿದ್ರು ನಾನು ಮಾಡಿಸ್ಕೊಳಕ್ ಸಿದ್ಧವಾಗಿದ್ದೀನಿ. ಆದ್ರೆ ನನ್ನ ಪ್ರೀತಿಗೆ ಮಾತ್ರ ಕೈ ಕೊಡ್ಬೇಡ. ನೋಡು, ನೀನ್ ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಸರಿ ಸರಿ ಹಿಂದೆ, ಆದ್ರೆ ಒಂದ್ ಕಂಡೀಷನ್. ಒಂದೇನು 100 ಕಂಡೀಷನ್ ಹೇಳು. ನಾನ್ ಬಿಡು ಅಂತ ಹೇಳೋವರೆಗೂ ನನ್ ಕೈನ ಬಿಡ್ದೇ ಹಿಡ್ಕೊಂಡಿರ್ಬೇಕು. ಆಹಾ, ಅದಕ್ಕೇನಂತೆ, ಜನ್ಮ ಪೂರ್ತಿ ಹೀಗೆ ಹಿಡ್ಕೊಂಡಿರ್ತೀನಿ. ಛೀ, ಹೀಗಲ್ಲ, ಕಣ್ಮುಚ್ಕೊಂಡು. ಓಕೆ, ರೆಡಿ. ಹಾಗೆ ಇರು, ಕಣ್ಬಿಡ್ಬೇಡ. ರಾಧಿ, ಎಲ್ಲಿ ನೀನು? ಬೇಗ ಬಾ. ಬಂದೆ. ಎಲ್ಲಿ ನಿನ್ ಕೈ? ಹಿಡ್ಕೋ, ಕಣ್ಬಿಡ್ಬೇಡ. ಎಲ್ಲಿ ನಿನ್ ಕೈ? ಇಲ್ಲಿ. ತಾಳಿ ಕಟ್ಟಬೇಕಾದ ಈ ಕೈನ ಸುಟ್ಟು ಬೇರೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ಯಾ? ನಿನ್ನ ಕತ್ನಲ್ಲಿ ತಾಳಿ ಇರ್ಕೊಡ್ದು. ರಾಧಿಕಾ, 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 ಎಲ್ಲೋದ್ಲಪ್ಪ ಹೇಳು? ಅಪ್ಪ, ಹೋದ್ ಕೆಲ್ಸ ಎಲ್ಲ ಸಕ್ಸಸ್ಫುಲ್. ಕಸ್ಟಮ್ ಪ್ರಾಬ್ಲಮ್ ಆಗಿ ಕಾರ್ ಡೆಲಿವರಿ ತಗೊಳಕಾಗ್ಲಿಲ್ಲ ಅಷ್ಟೇ. ಇನ್ನು 15 ದಿನ ಆದ್ಮೇಲೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಅಪ್ಪ, ಅಲ್ಲಿ ಒಂದು ಜರ್ಮನ್ ಮಿಷನ್ ನೋಡಿದೆ. ಅದೇನಾದ್ರೂ ನಮ್ ಗ್ಯಾರೇಜ್ ತಂದು ಹಾಕ್ಬಿಟ್ರೆ ನಮ್ ಗ್ಯಾರೇಜ್ ಸೂಪರ್ ಗ್ಯಾರೇಜ್ ಆಗ್ಬಿಡುತ್ತೆ. ಏನಪ್ಪ ನಾನು ಏನು ಹೇಳಿದ್ರು ಹ್ಞೂ ಅಂತ ಇದ್ಯಾ? ಅಪ್ಪ, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅದಿರ್ಲಿ, ರಾಧಿಕಾಲಿ ಕಾಣಿಸ್ತಾ ಇಲ್ಲ. ಅವಳನ್ನ ಬಾಂಬೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ನನ್ ಮೇಲೆ ಕೋಪ ಅವಳಿಗೆ. ಅದಕ್ಕೆ ನೋಡು, ಅವಳಿಗೋಸ್ಕರ 2-3 ಸೀರೆ ಎಲ್ಲ ತಂದ್ಬಿಟ್ಟಿದ್ದೀನಿ. ಅಪ್ಪ, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅಪ್ಪ, ಅವಳು ಏನಪ್ಪ ಅವಳು? ಅವಳನ್ನ ಕರೆದ್ರೆ ಇನ್ ಬರೋದಿಲ್ಲಪ್ಪ. ಅಂದ್ರೆ
ನಮ್ಮನ್ನೆಲ್ಲ ಬಿಟ್ಟು ಇನ್ನು ವಾಪಸ್ ಬರ್ದಿರೋ ಜಾಗ ಕೊಟ್ಟೋದು. ರಾಧಿಕಾ, ಸಮಾಧಾನ ಮಾಡ್ಕೊ ಕೃಷ್ಣ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಪ್ಪ, ಸಮಾಧಾನ ಏನಪ್ಪ ನೀವ್ ಹೇಳ್ತಿರೋದು? ಅಮೃತ ಕುಡಿಯೋಣ ಅನ್ಕೊಂಡ್ರೆ ವಿಷ ಕುಡ್ದಾಗಾಯ್ತು. ಎಷ್ಟ್ ದಿವಸ ಅಂತ ಇಲ್ಲಿ ಅಡ್ಕೊಂಡಿರೋದು? ನಿಮ್ಮಗಳ ಯೋಗ್ಯತೆಗೆ ಒಂದು ವ್ಯಾನ್ ಅರೇಂಜ್ ಮಾಡಕ್ಕಾಗ್ಲಿಲ್ಲ? ಈಗಲೇ ಬೇಡ ಸರ್, ಸ್ವಲ್ಪ ದಿವಸ ವೇಟ್ ಮಾಡಿ. ಪೊಲೀಸ್ನವ್ರು ನಿಮ್ಗೋಸ್ಕರ ಎಲ್ಲೆಲ್ಲೂ ಹುಡುಕಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಶವದ ಪೆಟ್ಟಿಗೆನ ರೆಡಿ ಮಾಡಿ ಅದ್ರೊಳಗೆ ನಿಮ್ಮನ್ನ. ಏನು ಶವದ ಪೆಟ್ಟಿಗೆನಾ? ಹೌದು ಸರ್, ಶವದ ಪೆಟ್ಟಿಗೆನ ಶವದ ವ್ಯಾನ್ ನಲ್ಲಿ ಹಾಕೊಂಡು ಹೋದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಶವದ ಪೆಟ್ಟಿಗೆ ಈಗಲೇ ಬರುತ್ತೆ ಕಣ. ನಮಸ್ಕಾರ. ನಮಸ್ಕಾರ. ನೀವ್ ಯಾರು ಅಂತ? ರಾಧಾ. ಸಿಂಗರ್ ರಾಧಾ? ಹಾ, ಬನ್ನಿ ಬನ್ನಿ. ನಾನ್ ಟೂರ್ಗೆ ಹೋಗಿದ್ರಿಂದ ನಿಮ್ ಮಗ ಕೃಷ್ಣ ಅವ್ರ ಮದ್ವೆಗೆ ನಾನ್ ಬರೋಕಾಗ್ಲಿಲ್ಲ. ಅದಕ್ಕೆ ಹೊಸ ದಂಪತಿಗಳಿಗೆ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಕೃಷ್ಣ ಅವ್ರ ಮನೇಲಿಲ್ವಾ? ನಿಮ್ ಸೊಸೆ ಇಬ್ರು ಹೊರಗಡೆ ಹೋಗಿದಾರಾ? ನಮ್ ಕೃಷ್ಣ ನಿಮ್ಮಿಂದ ವಿಶ್ ಮಾಡಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಅಂದ್ರೆ ನನ್ ಸೊಸೆ ಕೆಲವು ದಿವಸಗಳಿಂದ ತೀರ್ಕೊಂಬಿಟ್ಲಮ್ಮ. ಅಲ್ಲ, ಮದ್ವೆ ಆಗಿ ಇನ್ನು 4 ತಿಂಗಳು ಆಗಿಲ್ಲ. ಹೌದಮ್ಮ, ಏನ್ ಮಾಡಕ್ಕಾಗತ್ತೆ, ನಮ್ದವ್ರ ಅದೃಷ್ಟ. ಅದಾಗೋದಂತೂ ಆಗೋಯ್ತು. ಅವತ್ತಿಂದಲೂ ಇವನು ಯಾತ್ರಲ್ಲೂ ಆಸಕ್ತಿ ಇಲ್ಲದೆ ಸದಾ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ, ಜೀವನದಲ್ಲಿ ಆಸೆನೇ ಕಳ್ಕೊಂಡು ನನಗೆ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ನಾನ್ ತಾನೇ ಎಷ್ಟು ಅಂತ ಸಮಾಧಾನ ಮಾಡ್ಲಿ. ಅಮ್ಮ, ನೀವು ಬರೋದಂತೂ ಬಂದಿದ್ದೀರಿ. ಮೊದಲಿಂದಲೂ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯವಿದೆ. ಅವನು ಒಂದು 4 ಸಮಾಧಾನದ ಮಾತು ಹೇಳಿದ್ರೆ ಅವನು ಸುಧಾರಿಸ್ಬೋದು. ದಯವಿಟ್ಟು ಕೆಲಸ ನಡೆಸ್ಕೊಡ್ತೀರಾ? ಎಲ್ಲಿದ್ದಾರವರು? ಮೇಲೆ. ಕೃಷ್ಣ, ಐ ಆಮ್ ಸಾರಿ. ನಿಮ್ ತಂದೆ ಎಲ್ಲ ಹೇಳಿದ್ರು. ಮದ್ವೆ ಆದ್ಮೇಲೆ ಇಷ್ಟು ಬೇಗ ಹೀಗಾಗಿದ್ದು ನಿಮ್ ಮನ್ಸಿಗೆ ತುಂಬಾ ನೋವಾಗೇ ಇರುತ್ತೆ. ಆದ್ರೂ ನೀವು ಮೊದ್ಲಿಂದನೂ ಒಂಥರ ಚಾಲೆಂಜಿಂಗ್ ಪರ್ಸನ್ ಅಂತ ನೀವೀಗ ಜೀವನದಲ್ಲಿ ಆಸೆನೇ ಕಳ್ಕೊಂಡಿರೋ ಥರ ಈಗ ಒಬ್ರೇ ಯಾವಾಗ್ಲೂ ಯೋಚಿಸ್ತಾ ಸುಮ್ನೆ ಕೂತಿರೋ ತಪ್ಪು. ನೀವಿದನ್ನೆಲ್ಲ ಮರ್ತು ಮತ್ತೆ ಮೊದಲಿನ ಹಾಗೆ ಆಗ್ಬೇಕು ಅಂತ ನಿಮ್ ತಂದೆ, ಆಮೇಲೆ ನನ್ನ ಆಸೆ.
ನೀವ್ ಹೇಳಿದಷ್ಟು ಸುಲಭ ಅಲ್ಲ ಅದು. ನಾನ್ ರಾಧಿಕನ ಎಷ್ಟು ಪ್ರೀತಿಸ್ತಿದ್ದೆ, ಅವಳನ್ನ ಎಷ್ಟು ಮನಸ್ಸು ಕಚ್ಕೊಂಡಿದ್ದೆ ಅಂತ ನನಗ್ ತಾನೇ ಗೊತ್ತಿರೋದು. ಅವಳು ಇವತ್ತು ನನ್ನ ಜೊತೆ ಇಲ್ದಿರೋದು ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನೀವೆಲ್ಲ ಅವಳಿಲ್ಲ ಅಂತ ಹೇಳ್ತಿರೋದು ಸುಳ್ಳು. ಅವಳು ಈಗಲ್ದೇ ಇದ್ರು ಇನ್ಯಾವತ್ತಾದ್ರೂ ಬಂದೇ ಬರ್ತಾಳೆ. ಅವಳಿಗೋಸ್ಕರ ಕಾಯ್ತಾ ಕೂತಿರ್ಬೇಕು ಅನ್ಸುತ್ತೆ. ಅದೆಲ್ಲ ನಿಮ್ ಭ್ರಮೆ. ಆದ್ರೆ ನಿಜ ಸ್ಥಿತಿನೇ ಬೇರೆ. ಒಬ್ರನ್ನ ಪ್ರೀತಿಸೋದು ಅಥವಾ ಹಚ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವ್ರನ್ನ ಕಳ್ಕೊಂಡಾಗ ಮಾತ್ರ ಆ ಪ್ರೀತಿನೇ ಇರೋರ್ ಜೀವನಕ್ಕೆ ಮುಳುವಾಗಬಾರ್ದು. ಹಾಗಾಗಿದ್ದಿದ್ರೆ ಪ್ರಪಂಚದಲ್ಲಿ ಮನುಷ್ಯ ಬದುಕೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂಥದನ್ನ ಸುಲಭವಾಗಿ ಮರೆಯೋಕೂ ಆಗಲ್ಲ. ಆದ್ರೆ ಅದಕ್ಕೆ ಪ್ರಯತ್ನನೇ ಪಡ್ದೆ ಯಾವಾಗ್ಲೂ ಹೀಗೆ ನಿರಾಶರಾಗೆ ಕೂತ್ಕೊಂಡ್ಬಿಟ್ರೆ ಅದು ಸಾಧ್ಯ ಆಗೋದೂ ಇಲ್ಲ. ಅದಕ್ಕೆ ನೀವು ಇಲ್ಲಿಂದ ಹೊರಗೆ ಬಂದು 4-6 ಜನರ ಜೊತೆ ಸೇರಿ ಆದಷ್ಟು ಮರೆಯೋದಕ್ಕೆ ಪ್ರಯತ್ನ ಪಡಿ. ನೀವೇನು ತಿಳ್ಕೊಳ್ದೇ ಇದ್ರೆ ಈಗ್ಲೂ ಮತ್ತೆ ಕರೀತಿದ್ದೀನಿ. ನೀವು ನಮ್ ಟ್ರೂಪಿಗೆ ಬಂದು ಸೇರ್ಕೊಳ್ಳಿ. ಇದರಿಂದ ಬೇರೆ ಜನರ ಜೊತೆನೂ ಸೇರ್ಬಹುದು, ಬೇರೆ ಬೇರೆ ಜಾಗಕ್ಕೂ ಹೋಗ್ಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಟ್ಯಾಲೆಂಟ್ ಕೂಡ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಹೌದ್ ಕಣೋ, ಆಕೆ ಹೇಳೋದು ಸರಿ ಕಣೋ. ಅನ್ನ ನೀರು ಬಿಟ್ಟು ಸದಾ ಮಂಕ ಕೂತಿರೋದನ್ನ ನೋಡ್ಲಾರೆ ಕಣೋ. ಆಕೆ ಹೇಳ್ದಾಗೆ ಅವ್ರ ಟ್ರೂಪ್ ನಲ್ಲಿ ಸೇರ್ಕೊಂಡು ಹೊಸ ಬಾಳ್ ಶುರು ಮಾಡೋ. ನನಗೋಸ್ಕರ ಕಣೋ, ನನಗೋಸ್ಕರ. ನೋಡಿ, ನಿಮಗೋಸ್ಕರ ನಾನು ಎಂಥ ಪ್ರೆಸೆಂಟೇಶನ್ ತಂದಿದ್ದೀನಿ. ಇವತ್ತಿಂದ ನಿಮ್ಮ ಹೊಸ ಬಾಳು ಶುರು. ಸಂಗೀತ ಎಂಥ ದುಃಖನೂ ಮರೆಸುತ್ತೆ. ತಗೊಳ್ಳಿ. ಸೂಪಿನ ಮೂಗಿನ ಸುಂದರಿ ನೀನಮ್ಮ. ಕಾಮನ ಕಣ್ಣಿನ ಸುಂದರ ನೀನಯ್ಯ. मैंने तुझको दिया मेरा दिल, ನೀ ದೂರ ಹೋಗದೆ ಕೊಂಚ ನೀ ಇದಿಡವ ಇಕ್ಕಡ್ರ ಇಲ್ಲಿ ಬಾ ಬಾ ಬಾ. ಕಾಮನ ಕಣ್ಣಿನ ಸುಂದರ ನೀನಯ್ಯ. ಯಾವೂರಮ್ಮ ಕೇವಿ ಬೇರಮ್ಮ ಸೂಪಿನ ಮೂಗಿನ ಸುಂದರಿ ನೀನಮ್ಮ. ಜಾತಿ ನೀತಿ ಕೇಳೋನಲ್ಲನ, ಆಸ್ತಿ ಪಾಸ್ತಿ ಕೇಳೋಳಲ್ಲನ, ಹಣದ ಹಾಡು ಹಾಡನಲ್ಲನ, ಪ್ರೀತಿ ಕೊಟ್ಟರೆ ಸಾಕು ಹಾಡಿ ಕುಣಿಯುವೆ, ಪ್ರೀತಿ ಇದ್ದರೆ ಸಾಕು ಹಾಡಿ ಕುಣಿಸುವೆ, ಪ್ರೀತಿ ನೀಡುವೆ ಪ್ರೀತಿ ಕೇಳುವೆ. ಸೂಪಿನ ಮೂಗಿನ ಸುಂದರಿ ನೀನಮ್ಮ. ಕಾಮನ ಕಣ್ಣಿನ ಸುಂದರ
ಎಲ್ಲ ಊರು ನಮ್ಮ ಊರಮ್ಮ, ಎಲ್ಲ ಪೇರು ನಮ್ಮ ಪೇರಯ್ಯ, ಎಲ್ಲ ಜಾತಿ ಪುಣ್ಯವಾದುದೇ, ಎಲ್ಲ ನೀತಿ ಸತ್ಯವಾದುದೇ, ಭೇದ ಮಾಡದೆ ಹಾಡಿ ಒಂದೇ ಎಂದು ಬಾ, ದ್ವೇಷ ಇಲ್ಲದೆ ಹಾಡಿ ಕೈಯ ತಟ್ಟುವ, ಸ್ನೇಹ ನೀಡುವ, ಸ್ನೇಹ ಕೇಳುವ, ಮನೆ ತುझको दिया मेरा दिल, ನೀ ದೂರ ಹೋಗದೆ ಕೊಂಚಂ ಇಡವಾ ಇಕ್ಕಡ ಇಲ್ಲಿ ಬಾ ಬಾ ಬಾ. ಯಾವ ಊರಯ್ಯ ಏನಿ ಪೇರಯ್ಯ, ಕಾಮನ ಕಣ್ಣಿನ ಸುಂದರ ನೀನಯ್ಯ. ಯಾವ ಊರಮ್ಮ ಏನಿ ಪೇರಮ್ಮ, ಚೂಪಿನ ಮೂಗಿನ ಸುಂದರಿ ನೀನಮ್ಮ. मैंने तुझको दिया मेरा दिल, ನೀ ದೂರ ಹೋಗದೆ ಕೊಂಚಂ ಇವಡೆ ವಾ ಇಕ್ಕಡ ರಾ ಇಲ್ಲಿ ಬಾ ಬಾ ಬಾ. ಹಲೋ ನಳಿನಾಕ್ಷಿ. ಏನ್ರಿ ಇದು? ಏನಿಲ್ಲ, ತೊಳೆದಾಕ್ರ ಬಿಡು, ಅದನ್ನ ಗೊತ್ತಾಗತ್ತ ನನ್ನ ಹೆಂಚ್ಲು ಅಂತ. ಅಚ್ಚರಿ, ಇವತ್ ರಾತ್ರಿ ರಾಧಾಕೃಷ್ಣ ಅವ್ರ ಸ್ನೇಹಿತರು ಊಟಕ್ಕೆ ಬರ್ತಾ ಇದಾರಲ್ಲ, ಏನ್ ಸ್ಪೆಷಲ್ ಮಾಡಿದ್ಯಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀವೇ ಹೇಳ್ತೀರಾ? ಏನಿಲ್ಲ, ನಾರ್ತ್ ಇಂಡಿಯನ್ ಡಿಶಸ್ ಆದ್ರೆ ಕಾಶ್ಮೀರಿ ಪಲಾವ್, ಸೂಖಾ ರೊಟ್ಟಿ. ಸೌತ್ ಇಂಡಿಯನ್ ಡಿಶಸ್ ಆದ್ರೆ ನಿನ್ ತರ ಬೋಂಡ, ನನ್ ತರ ಬಜ್ಜಿ. ಇನ್ ಮಾಮೂಲಿ ಸೈಡ್ ಡಿಶಸ್ ಎಲ್ಲ ನಿನ್ಗೆ ಏನ್ ಬೇಕೋ ಮಾಡ್ಕೊ. ರೀ, ನನಗ್ ಮಾತ್ ಕೊಟ್ಟಿದ್ರಲ್ಲ, ಅದೇನ್ ಮಾಡಿದ್ರಿ? ಮಾರ್ವಾಡಿ ಅಂಗಡಿಯಲ್ಲಿ ತಗೊಂಡೋಗಿ ಅಡ ಇಟ್ಟೆ. ಮತ್ತೆ ಇನ್ನೇನ್ ಹೇಳು ಮತ್ತೆ, ಬರೀ ಮಾತು ಮಾತು ಅಂದ್ರೆ ಏನು ಅಂತ ಹೇಳ್ಬಿಡು. ನನ್ಗೂ ನಿನ್ಗೂ ಮದ್ವೆ ಅಂತೆ, ಬರೀ ನಿಂದು ಕನಸಂತೆ, ಊರೆಲ್ಲ ಟಾಮ್ 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 ಡಾಮ್ ಡಾಮ್ ಡಾಮ್. ಟಾಮ್ ಟಾಮ್ ಟಾಮ್. ರೀ, ನನ್ ಯಾವಾಗ ಮದ್ವೆ ಮಾಡ್ಕೊಂತೀರಿ? ಮದುವೆ ಅದು ಬಾರಿ ಸಿಂಪಲ್. ನನ್ನಾಣೆ, ನಿನ್ನಾಣೆ, ನಮ್ಮಜ್ಜಿ ಆಣೆ, ನಾನ್ ನಿನ್ನೇ ಮದುವೆ ಆಗೋದು. ಆದ್ರೆ ಒಂದೇ ಒಂದ್ ಕಂಡೀಷನ್. ಏನು? ಕೃಷ್ಣನ್ ಮದುವೆ ಆಗೋವರೆಗೂ ನಾವಿಬ್ರು ಹೀಗೆ ಲಾ 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 ದಂತದ ಬೊಂಬೆ, ದಂತದ ಬೊಂಬೆ, ನಡೆದರೆ ನೀನು ನಡುಮುರಿಯದೆ ಬೊಂಬೆ. ಡಿಂಗರಿ ಮಾಮ, ಡಿಂಗರಿ ಮಾಮ, ಸೋಕದೆ ನಡುವ ಸವಿ ಚಂಚಲ ರಾಮ. ಗುರುವಾರಕ್ಕೆ 6 ತಿಂಗಳು, ನಾನು ನೀನು ನೋಡಿ ಪ್ರೀತಿ ಮಾಡಿ. ಯಾಕೆ ನಿಲ್ಲಿಸ್ಬಿಟ್ರಿ? ನಿಮ್ಗೇನಾದ್ರೂ ತೊಂದರೆ ಆಯ್ತಾ ಅಂತ. ಇಲ್ಲ, ಆದ್ರೆ ನೀವ್ಯಾಕೆ ಒಂಥರ ಇದ್ದೀರಾ? ಹಾಗೇನಿಲ್ಲ. ಇಲ್ಲ, ನಿಮ್ ಮುಖ ನೋಡಿದ್ರೆ ಏನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ಏನ್ ಮಾಡ್ಲಿ ರಾಧಾ ಅವರೇ, ನನ್ನ ಹೆಂಡತಿನ ನನ್ನಿಂದ ಮರೆಯೋಕ್ ಸಾಧ್ಯನೇ ಆಗ್ತಿಲ್ಲ. ಮರೆಯೋಣ ಅಂತ ಎಷ್ಟೇ ಪ್ರಯತ್ನ ಪಟ್ರು ಅವಳ ಜ್ಞಾಪಕ ಇನ್ನೂ ನನಗೆ ಹೆಚ್ಚಾಗ್ತಾನೆ ಇದೆ. ಅವಳಿಗೋಸ್ಕರ ನಾನು ಆಡಿರೋ ಹಾಡನ್ನ ಯಾವಾಗ್ಲೂ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ನೋಡ್ದವ್ರಿಗೆ ಇದೊಂಥರ ವಿಚಿತ್ರವಾಗೇ ಕಾಣುತ್ತೆ. ಯಾರಿಗೇ ಆಗ್ಲಿ ತುಂಬಾ ಪ್ರೀತಿಸಿದವ್ರನ್ನ ಕಳ್ಕೊಂಡ್ಬಿಟ್ರೆ ಹೀಗಾಗೋದ್ ಸಹಜ. ಗುಡ್ ನೈಟ್. ಗುಡ್ ನೈಟ್. ಹಲೋ ಮಿಸ್ಟರ್ ಶರ್ಮಾಜಿ. ಓ ನಮಸ್ಕಾರ. ಹೇಗಿದೆ ನಿಮ್ ಫಾರಿನ್ ಟೂರ್ ಆರ್ಗನೈಸಿಂಗ್ ಎಲ್ಲ? ಹೇಗೋ ನಡೀತಾ ಇದೆ. ಅಂದ ಹಾಗೆ ನಿಮ್ ರಾಧಾಕೃಷ್ಣ ಅವ್ರ ಟ್ರೂಪ್ ನ ಯುರೋಪಿಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ನಿಮ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೂ ವಿದೇಶ ಸುತ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಆ ದೇಶ ಈ ದೇಶ ಪರದೇಶ ಅಂತ ಸುತ್ತೋದ್ರ ಬದಲು ಇಡೀ ಗ್ಲೋಬ್ ನೇ ರೌಂಡ್ ಹಾಕೊಂಡ್ ಬಂದ್ಬಿಡೋಣ, ಏನಂತೀರಾ? ನಾಳೆ ಆ? ಹಲೋ ಮಿಸ್ಟರ್ ಶರ್ಮಾ. ಹಲೋ ಸರ್, ಹೌ ಆರ್ ಯು? ಫೈನ್. ಅಂದ ಹಾಗೆ ಹಿಂದೆ ಹೇಳಿದ್ನಲ್ಲ ಯುರೋಪ್ ಟೂರ್ ವಿಷಯ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ನಾನೆಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ನಾಣೆ ನಾ ಹೋಗಿದ್ ಬರಲ್ಲ. ಬಾಯ್. ಓಕೆ ಸರ್.
ಏನ್ ಹೇಳಿದ್ರು ಅವರು? ಕೇಳ್ಕೊಂಬರ್ತೀನಿ ಹೊಟ್ಟದ್ರಲ್ವಾ? ಏನಿಲ್ಲ, ಬರಕ್ ಆಗೋದಿಲ್ಲ ಅಂದ್ರು. ಅವರೇ ಬರ್ದಾದ್ಮೇಲೆ ನಾನ್ ಹೇಗ್ ಬರಕಾಗತ್ತೆ? ನಾನಂತೂ ಖಂಡಿತ ಬರಕಾಗಲ್ಲ. ಹಾಗಾದ್ರೆ ಸ್ವಲ್ಪ ರಾಧಾ ಅವ್ರು ನೋಡ್ಬೇಕಿತ್ತಲ್ಲ. ರಾಧಾ ಅವ್ರು ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ಯಾವ ಕಾಂಟ್ಯಾಕ್ಟ್ ಮಾಡ್ಲಿ? ನಾನು ಈಗಂತೂ ಫ್ರೀ ಇಲ್ಲ, ಫ್ರೀ ಆದಾಗ ಹೇಳಿ ಕಳಿಸ್ತೀನಿ. ಜಲ್ ಜಾ ಜಲ್ ಜಾ ಜಲ್ಜಾ, ನಾನು ನೀನು ನೀರೆಲ್ಲಾದ್ರೂ ಬಿದ್ದಿದ್ರೆ ಒಟ್ಟಿಗೆ ಜಲಕ್ರೀಡೆ ನೆಲದ ಮೇಲೆ ಬಿದ್ದಿದ್ರಿಂದ ಸೊಂಟದ ಮೂಳೆ ಪಟ್ ಅಂತ ಮುರಿದೋದಾಗ ಕಾಣತ್ತೆ. ಹೇಳಿ ನಾರಾಯಣಪ್ಪನವ್ರೆ. ಯಾರನ್ನ ಯಾರ ಅಪ್ಪ ಅಂತ ಕರೆಯೋದು? ನೋಡು, ಮೊದ್ಲೇ ಮೈಗೆ ಏಟಾಗಿದೆ, ಮನ್ಸಿಗೆ ಬೇರೆ ನೋವು ಮಾಡ್ಬೇಡ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀಟಾಗೆ ನಾಣಿ ಅಂತ ಕೂಗಿದ್ರೆ ಸಾಕು. ನಾಣಿ ನಿಂತ್ಕೊಳಕ್ ಆಗ್ತಾ ಇದೆ, ನೋವೇ ಕಾಣಿಸ್ತಾ ಇಲ್ಲ. ಜಲಜಾ, ನೀನು ಮುಟ್ಟಿ ಮುಟ್ಟಿ ಎಪ್ಸಿದ್ದಕ್ಕೆ ಮೈ ನೋವೆಲ್ಲ ಮಾರು ಆಗೋಯ್ತು. ಬರೀ ಇಷ್ಟೇ ಹೇಳಿ ಹೇಳಿ ಕೊಟ್ಟ ಭಾಷೆನೆ ಮರ್ತ್ಬಿಡ್ತಾ ಇದ್ದೀರಾ. ಕೊಟ್ಟ ಭಾಷೆ? ನಿನ್ನ ಮರಿತೀನಿ ನಾನು, ಕೊಟ್ಟ ಭಾಷೆ ಹೇಗ್ ಮರೆಯೋದು? ಏನದು? ಅದೇ ನನ್ನ ನಿಮ್ಮ ಮದ್ವೆ ವಿಷಯ. ಆ ವಿಷಯನ? ನನ್ನ ಆಣೆ, ನಿನ್ನ ಆಣೆ, ನಮ್ಮಜ್ಜಿ ಆಣೆ, ನಾನು ಮದುವೆ ಆದ್ರೆ ನಿನ್ನೇ ಆಗೋದು. ಆದ್ರೆ ಒಂದೇ ಒಂದು ಕಂಡೀಷನ್ನು, ಕೃಷ್ಣನ ಮದುವೆ ಆಗೋವರೆಗೂ ನಾವ್ ಹೀಗೆ ಇರ್ಬೇಕು. ಪಾರ್ವತಿ, ಬಾಗಲ್ಲಿ ಯಾಕೆ ಹಾಕ್ದೆ? ನೀವು ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಮೆತ್ತ ತೊಳಿತಾ ಇದ್ದೆ. ತೊಳ್ಕೊಳ್ಳೋದು ಆಮೇಲೆ ಇರ್ಲಿ, ಮೊದಲು ಬಾಗಲ್ ತೆಗಿಯೇ. ಅದ್ಯಾಕೆ? ನೀವು ಬಂದ್ ಕೆಲ್ಸ ಇನ್ನೂ ಆಗೇ ಇಲ್ಲ, ಆಗ್ಲೇ ಹೋಗ್ತೀರಾ? ಬಂದ್ ಕೆಲ್ಸ ಇದು ನೀನ್ ನೋಡಿದ್ಮೇಲೆ ಎಲ್ಲ ಮರ್ತೆ ಹೋಯ್ತು ನನ್ಗೆ. ಮೊದಲು ಬಾಗಲ್ ತೆಗಿಯೇ. ನನ್ನ ವಿಷಯ? ವಿಷಯ? ಏನ್ ವಿಷಯ? ನೀವು ಕೊಟ್ಟ ಭಾಷೆ. ಭಾಷೆ? ಏನ್ ಭಾಷೆ? ಅದೇ ನಮ್ಮಿಬ್ರು ಮದ್ವೆ. ಮದುವೆ? ಅದು ಬಾರಿ ಸಣ್ಣ ವಿಷಯ. ನನ್ನ ಆಣೆ, ನಿನ್ನ ಆಣೆ, ನಮ್ಮಜ್ಜಿ ಆಣೆ, ನಾನು ಮದುವೆ ಆದ್ರೆ ನಿನ್ನೇ ಆಗೋದು. ಆದ್ರೆ ಒಂದೇ ಒಂದ್ ಕಂಡೀಷನ್. ಏನು? ಕೃಷ್ಣನ್ ಮದುವೆ ಆಗೋರು ನಾವಿಬ್ರು ಮದುವೆ ಆಗೋಗಿಲ್ಲ. ಯಾಕೆ? ಗುರು ಮದುವೆ ಆಗಿದೆ, ಶಿಷ್ಯ ಮದುವೆ ಆಗತ್ತಾ? ಅದಕ್ಕೆ ನೀನು ಸಿಗಿ ತೊಳಿ ತೊಳಿ, ಹೊತ್ತಾಯ್ತು, ತೊಳಿ ತೊಳಿ ತೊಳಿಯಮ್ಮ. ಅಬ್ಬಾ, ಇವಳು ಯಾವಳು ಇವಳು? ಅಯ್ಯೋ ನಿನ್ನ ಮಾವ, ನೀವಾ? ಬೆಳಿಗ್ಗೆ ಯಾರ ಮುಖ ನೋಡ್ದೆ? ನಿಮ್ ಮುಖ ನೋಡ್ದೆ ಅಲ್ವಾ? ಅದಕ್ಕೆ ಇವತ್ತನ ಗ್ರಹಚಾರನೇ ಸರಿಯಾಗಿಲ್ಲ. ಹ್ಯಾಕ್ ಸರಿಯಾಗಿರುತ್ತಪ್ಪ? ಬಂದ್ ಹುಡುಗಿಯರಿಗೆಲ್ಲ ಭಾಷೆ ಕೊಡ್ತಾ ಇದೆಯಲ್ಲ, ನಿನ್ ಗ್ರಹಚಾರ ಸೊಟ್ಟಗಾಗದೆ ಇನ್ನೂ ನೆಟ್ಟಿಗಿದೆಯಲ್ಲ, ಅದಕ್ಕೆ ಸಂತೋಷ ಪಡು. ಅದಿರ್ಲಿ, ನಮ್ಮನೇಲೆ 3 ಆಯ್ತಲ್ಲ, ಹೊರಗಡೆ ಇನ್ನೆಷ್ಟೋ? ಲೆಕ್ಕನೇ ಇಲ್ಲ. ಇಲ್ಲ ಮಾವ, ಇನ್ನೆಲ್ಲೂ ಇಲ್ಲ. ಮನೆ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಅದ ಹಾಳಾಗೋಗ್ಲಿ, ನಿನ್ ಮನೆ ಕಾಯುವಾಗ ಹೋಗ. ಅದ್ಯಾವ ಧೈರ್ಯದ ಮೇಲೆ ನೀನ್ ಭಾಷೆ ಕೊಡ್ತೀಯೋ? ಮೆತ್ತ ಮಾತಾಡಿ ಮಾವ. ನನಗೆ ಯಾವ ಧೈರ್ಯ ಅಂದ್ರೆ, ಆ ಹುಡುಗಿಯರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಕೃಷ್ಣ ಈ ಜನ್ಮದಲ್ಲಿ ಮದುವೆ ಆಗಲ್ಲ, ಅವ್ರ ಮದುವೆ ಆಗದೆ. ಕೃಷ್ಣ, ಯಾಕಪ್ಪ ಯಾವಾಗ್ಲೂ ಹೀಗೆ ಯೋಚನೆ ಮಾಡ್ತಾ ಕೂತಿರ್ತಿ? ಕೆಳಗಡೆ ಬಂದು ನಮ್ ಜೊತೆಲಿ ಒಂದಷ್ಟು ಮಾತಾಡ್ತಿದ್ರೆ ನಮಗೂ ಬೇಜಾರು ಕಳೆಯುತ್ತೆ, ನಿನಗೂ ಯೋಚನೆ ಕಡಿಮೆ ಆಗಿ ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಅದ್ ಬಿಟ್ಬಿಟ್ಟು ಸದಾ ಹೀಗೆ ಕೂತಿದ್ರೆ ನಮ್ಗಳ ಗತಿ ಏನು? ಹೋಗ್ಲಿ, ನನ್ನ ವಿಷಯ ಬಿಡು. ಪಾಪ ಆ ರಾಧಾ ನೀನ್ ಅಷ್ಟೊಂದು ಹುರಿದುಂಬಿಸಿ ದೊಡ್ಡ ಸಿಂಗರ್ ಆಗಿ ಮಾಡಿದ್ಲು. ನಿನ್ಗೆ ಇಷ್ಟೊಂದು ಹೆಸರು ಹಣ ಬರೋ ಹಾಗೆ ಮಾಡ್ದವಳು ಅವಳು. ಅವಳು ಸಂತೋಷಕ್ಕಾದ್ರೂ ನೀ ಬದಲಾಯಿಸ್ಬೇಕಪ್ಪ. ಏನೋ ನಾ ಹೇಳೋದು ಗೊತ್ತಾಯ್ತೇನೋ? ಅಯ್ಯೋ ರಾಮ, ಇವ್ನಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥವಾಗ್ತಿಲ್ವಲ್ಲಪ್ಪ. ಕೃಷ್ಣ, ನಿಮ್ಮ ಅಪ್ಪನಾಗಿ ನಿಮ್ಗೆ ಅಷ್ಟು ಹೇಳೋ ಅಷ್ಟು ಅಧಿಕಾರ ನನ್ಗಿದೆ ಅನ್ಕೊಂಡು ನಾ ಮಾತಾಡ್ತಿದ್ದೀನಿ. ಎಷ್ಟಿನ ಅಂತ ಹಳೆ ದಿನ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಿ. ಪಾಪ ರಾಧಾ ನಿನಗೋಸ್ಕರ 5 ವರ್ಷದಿಂದ ಕಾಯ್ಕೊಂಡಿದ್ದಾಳೆ. ಅವಳನ್ನೇ ಮದ್ವೆ ಆಗು, ಅದರಿಂದ ನೀನು ಸರಿ ಹೋಗ್ತಿ, ಅವಳಿಗೂ ಸಂತೋಷವಾಗತ್ತೆ. ನಾ ಮುದುಕನಾಗ್ಬಿಟ್ಟೆ ಕಡೋ.
ಮೊಮ್ಮಗನ್ ನೋಡಿ ಸಾಯ್ಬೇಕು ಅನ್ನೋ ನನ್ನ ಆಸೆ ನೆರವೇರಿಸ್ತೀನೋ. ಐ ಆಮ್ ಸಾರಿ ಅಪ್ಪ. ಏ ಕೃಷ್ಣ, ಕೃಷ್ಣ, ರೇವತಿ, ಇಂಜೆಕ್ಷನ್ ಕೊಡಮ್ಮ. ಎಕ್ಸ್ಕ್ಯೂಸ್ ಮೀ, ಹೇಗಿದ್ದಾರೆ ಈಗ ಅವರು? ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಿಮ್ ಯಜಮಾನ್ರು ಬೇಗ ಹುಷಾರಾಗ್ತಾರೆ. ಅರುಣ್, ಇಷ್ಟು ವರ್ಷ ಆದ್ಮೇಲಾದ್ರೂ ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಈ ದೇಶಕ್ಕೆ ಬಂದಿಲ್ಲ. ಐ ಆಮ್ ಸೋ ಹ್ಯಾಪಿ. ಅಂದಾಗೆ ನಿನ್ ಪ್ರೊಫೆಷನ್ ಹೇಗಿದೆ ಅಮೆರಿಕಲ್ಲಿ? ಪರವಾಗಿಲ್ಲ, ಆದ್ರೂ ಒಂದೊಂದ್ಸಲ ನಾನು ನಿನ್ ಹಾಗೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದನ್ನ ಇವಾಗ ಯೋಚನೆ ಮಾಡಿದ್ರೆ ಏನೇಯ ಬಂತು, ಆವಾಗ್ಲೇ ಯೋಚನೆ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಬಮ್ಮ ಬಮ್ಮ ಬಮ್ಮ. ಅರುಣ್, ನನ್ನ ಮಗಳು ರೇವತಿ. ನಮಸ್ಕಾರ. ನಾ ಹೇಳ್ತಾ ಇರ್ಲಿಲ್ವಮ್ಮ, ನನ್ನ ಹಳೆಯ ಸ್ನೇಹಿತ ಅರುಣ್ ಅಂತ. ಇವನೇಮ್ಮ, ಮೈ ಫ್ರೆಂಡ್, ಮೈ ವೆಲ್ ವಿಶರ್, ಮೈ ಗೈಡ್, ಎವ್ರಿಥಿಂಗ್. ಕಾಫಿ ಕೊಡು. ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಲೋ ಜಗ್ಗ, ನಿನಗ್ ಮದ್ವೆನೇ ಆಗದೆ ಇಷ್ಟು ದೊಡ್ಡ ಮಗಳು ಅದ್ ಯಾವಾಗ್ಲೂ ಆದ್ಲು? ಅರುಣ್, ಅದೊಂದು ದೊಡ್ಡ ಕತೆ ಕಣು. 4-5 ವರ್ಷದ ತೆಳಗೆ ಯಾವನೋ ಮೀನ್ ಹಿಡಿಯೋನೊಬ್ಬ ಹೊಳೆಲ್ ಸಿಕ್ಕದ್ಲು ಅಂತ ಜ್ಞಾನ ತಬ್ಬಿದ್ದಿದ್ದು ಇವಳನ್ನ ನಮ್ ನರ್ಸಿಂಗ್ ಹೋಮ್ ಕರ್ಕೊಂಬಂದ್ ಸೇರ್ಸ್ ಹೊರಟೋದ. ಟ್ರೀಟ್ಮೆಂಟ್ ಕೊಟ್ಟು ಇವಳು ಹುಷಾರಾದ್ಮೇಲೂ ಯಾರು ಇವಳನ್ನ ಕೇಳ್ಕೊಂಡ್ ಬರ್ಲಿಲ್ಲ. ಅವಳನ್ನ ಎಷ್ಟ್ ಕೇಳಿದ್ರು ಅವಳು ಯಾರು, ಏನು, ಎತ್ತ ಏನು ಹೇಳಲಿಲ್ಲ. ಕತ್ತಲ್ ಬೇರೆ ತಾಳಿ ಇದೆ. ಅವಳು ಗಂಡನ ಜ್ಞಾಪಕನೂ ಇಲ್ಲ. ಆಮೇಲೆ ಗೊತ್ತಾಯ್ತು ಅವಳಿಗೆ ಅಮ್ನೇಷ್ಯ ಆಗಿದೆ ಅಂತ. ನಾನು ಒಂದಿಬ್ರು ಸೈಕ್ಯಾಟ್ರಿಸ್ಟ್ ತೋರಿಸ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ವಾರಸ್ದಾರರೇ ಇಲ್ದೇ ಇರೋ ಇವಳನ್ನ ಎಲ್ಲಿಗೆ ಅಂತ ಕಳಿಸ್ಲಿ? ಅದಕ್ಕೆ ಅವಳ ಕಡೆಯವ್ರು ಯಾರಾದ್ರೂ ಬಂದು ಕೇಳೋವರೆಗೂ ನಮ್ಮನ್ಲೇ ಇರ್ಲಿ ಅಂತ ನನ್ನ ಮಗಳ ಹಾಗೆ ಈ ಮನೇಲಿ ಸಾಕೊಂಡಿದ್ದೀನಿ. ಇನ್ನೂ ಯಾರು ಬಂದಿಲ್ಲ ಕಣಯ್ಯ. ಪೂರ್ ಗರ್ಲ್. ರಾಧಿ, 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 ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ ಯಾರೋ ನನಗೆ ಗೊತ್ತಿಲ್ಲ. ನಾನು ರಾಧಿ, ಮೋಹನ್. ಗೊತ್ತಾಗ್ಲಿಲ್ವಾ? ಆ ನನ್ನ ಮಕ್ಕಳು ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು 4 ವರ್ಷ ಜೈಲ್ಗೆ ಹಾಕ್ಬಿಟ್ಟಿದ್ರು. ಹಾಗಾದ್ರಾಗ್ಲಿ, ನೀನ್ ಬದುಕಿದೆಯಲ್ಲ, ನನ್ಗೆ ಅದೇ ಸಂತೋಷ. ನಡಿ. ಬಿಡಿ ನನ್ ಕೈನ. ನಾನ್ ರಾಧಿ ಅಲ್ಲ, ರೇವತಿ. ನಿಮ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು. ರಾಧಿಕಾ ಅಲ್ಲ, ರೇವತಿಯಾ? ರಾಧಿಕಾ ಹೇಗೆ ರೇವತಿ ಆಗ ಸಾಧ್ಯ? ನೀನ್ ಸುಳ್ಳು ಹೇಳ್ತಾ ಇದೀಯ, ನಾಟಕ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ, ನಾನ್ ರಾಧಿಕಾನು ಅಲ್ಲ. ನೀವ್ ಯಾರು ಅಂತ ಅಷ್ಟಕ್ಕೆಲ್ಲ ಸುಮ್ಮನೆ ಬಿಟ್ಬಿಡ್ತೀರಾ ನಿನ್ನ? ನಾನ್ 4 ವರ್ಷ ಜೈಲಲ್ಲಿ ಇದ್ದಿದ್ದಕ್ಕೆ ಸರ್ಕಾರಕ್ಕೆ ನಿನ್ನ ತೋರಿಸಿ ಕಾಂಪನ್ಸೇಷನ್ ಕ್ಲೈಮ್ ಮಾಡ್ಬೇಕು. ನಡಿ 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 ನಡಿ. ಬಿಟ್ಬಿಡೋದಿಲ್ಲ. ನಡಿ 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 ನಡಿ. ಮಗಳ ಮೇಲೆ ಕೈ ಮಾಡ್ತೇನೆ. ಯಾತೆಗೆ? ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟ್ರೇ. ನಮಸ್ಕಾರ ಸರ್. ಏನ್ ಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕಾಗಿತ್ತು. ಏನ್ ಸಮಾಚಾರ? ಅದು ನಾನ್ ಸಿಗಾಕೊಂಡಿರೋ ಪ್ರಾಬ್ಲಮ್ ಇಂದ ನೀವೇ ನನ್ನ ಪಾರ್ ಮಾಡ್ಬೇಕು. ನಿಮಗೇನೇ ಪ್ರಾಬ್ಲಮ್ ಇದ್ರು ನಾಳೆ ನರ್ಸಿಂಗ್ ಹೋಮ್ ಬನ್ನಿ, ಸಾಲ್ವ್ ಮಾಡೋಣ. ಇದು ನರ್ಸಿಂಗ್ ಹೋಮ್ ಪ್ರಾಬ್ಲಮ್ ಅಲ್ಲ ಡಾಕ್ಟ್ರೇ. ಡಾಕ್ಟ್ರೇ, ನನ್ನ ಹೆಸರು ಮೋಹನ್ ಅಂತ. 6 ವರ್ಷದ ಹಿಂದೆ ರಾಧಿಕಾನ ಹುಡುಗಿನ ಮದುವೆ ಮಾಡ್ಕೊಂಡೆ. ಒಂದ್ ದಿವಸ ಹೊಳೆ ದಾಟ್ತಿದ್ದಾಗ ಅವಳು ಕಾಲ್ಜಾರಿ ನೀರಲ್ಲಿ ಬಿದ್ಬಿಟ್ಲು. ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ. ಜನ ಎಲ್ಲ ಅವಳು ಸತ್ತೇ ಹೋದ್ಲು ಅಂತ ಹೇಳಿದ್ರು. ನಾನು ಅದನ್ನ ನಂಬಲಿಲ್ಲ. 5 ವರ್ಷ ಆದ್ಮೇಲೆ ಇವತ್ತು ಬೆಳಗ್ಗೆ ಅವಳ ಮಾರ್ಕೆಟ್ ಅಲ್ಲಿ ನೋಡಿದೆ. ರಾಧಿಕಾ ಅಂತ ಮಾತಾಡಿದೆ. ಅವಳು ನಾನು ರಾಧಿಕಾ ಅಲ್ಲ, ರೇವತಿ ಅಂತ ಹೇಳಿದ್ಲು. ಜನರನ್ನೆಲ್ಲ ವಿಚಾರಣೆ ಮಾಡಿದಾಗ ಅವಳು ನಿಮ್ಮ ಮಗಳು ನಿಮ್ಮನಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಸರ್, ಅವಳನ್ನ ಹೇಗಾದ್ರೂ ಮಾಡಿ ಒಪ್ಸಿ ನನ್ನ ಜೊತೆ ಕಳಿಸಿ ನಾನು ಬಾಳ್ ಬೆಳಗು ಹಾಗೆ ಮಾಡಿ ಪ್ಲೀಸ್. ರೇವತಿ, ರೇವತಿ. ಏನಪ್ಪ? ಬಾಮ್ಮ ಇಲ್ಲಿ ಬಾ. ಇವ್ರನ್ನ ಎಲ್ಲಾದ್ರೂ ನೋಡಿದ್ ಜ್ಞಾಪಕ ಇದೆಯಮ್ಮ ನಿಂಗೆ?
ರಾಧಿ ರಾಧಿ ಏನಾಗಿದೆ ಡಾಕ್ಟ್ರೆ? ಏನಾಗಿದೆ ಅವಳಿಗೆ? ಎಷ್ಟು ಹೇಳಿದ್ರು ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ನೋಡಿ ನೋಡಿ, ಅವಳ ಕತ್ತಲ ತಾಳಿ ನಾನು ಕಟ್ಟಿದ್ದು ಡಾಕ್ಟ್ರೆ. ಇನ್ನು ನೀವು ನನ್ನ ನಂಬಲ್ಲ ಅಂತಿರಲ್ಲ. ಸ್ವಲ್ಪ ತಡೀರಿ, ಅವಳಿಗೆ ಹಿಂದಿಂದೆಲ್ಲ ಮರ್ತ್ ಹೋಗಿದೆ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಅವಳಿಗೆ ಏನೂ ಜ್ಞಾಪಕ ಬರ್ತಾ ಇಲ್ಲ. ರೇವತಿ, ಇವರು ನಿನ್ ಗಂಡ ಅಂತೆ, 5 ವರ್ಷದಿಂದ ನಿನ್ನ ಹುಡುಕ್ತಾ ಇದಾರಂತೆ. ಸ್ವಲ್ಪ ಜ್ಞಾಪಿಸ್ಕೊಮ್ಮ. ಇಲ್ಲ, ಇವನ್ ನನ್ ಗಂಡ ಅಲ್ಲ. ಅಯ್ಯೋ ರಾಧಿ, ಯಾಕೆ ಹೀಗೆ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯಾ? ಸ್ವಲ್ಪ ದಿವಸ ನನ್ನ ಜೊತೆ ಇರು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೆ, ನಾನು ಇವಳ ಕರ್ಕೊಂಡು ಹೋಗ್ಲಾ? ಅಪ್ಪ, ಇವ್ ನನ್ ಗಂಡ ಅಲ್ಲ, ಇವನೊಬ್ಬ ಕಳ್ಳ. ಮಾರ್ಕೆಟ್ ನಲ್ಲಿ ಸಿಕ್ಕಿ ನಾನ್ ಸತ್ ಹೋದೆ, ಆಮೇಲೆ ಏನೋ ಜೈಲ್ಗೆ ಹೋದೆ ಅಂತ ಏನೇನೋ ಹೇಳ್ದ. ಆದ್ರೆ ಈಗ ಬಂದು 5 ವರ್ಷದಿಂದ ಹುಡುಕ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಅಪ್ಪ, ಇವನ್ ನಂಬೇಡಪ್ಪ, ನಾನು ಇವನ್ ಜೊತೆ ಹೋಗಲ್ಲ. ಅಪ್ಪ, ನನ್ ಕಳಿಸ್ಬೇಡಪ್ಪ, ಕಳಿಸ್ಬೇಡ. ಅಳಬೇಡಮ್ಮ, ಅಳಬೇಡ. ನಿನಗ್ ಸಂಪೂರ್ಣವಾಗಿ ಜ್ಞಾಪಕ ಶಕ್ತಿ ಬರೋವರೆಗೂ ನಾನು ಇನ್ ಯಾರ ಜೊತೆಗೂ ಕಳ್ಸಲ್ಲ. ಹೋಗಮ್ಮ, ಹೋಗು. ಅಯ್ಯೋ ರಾಧಿ ರಾಧಿ, ಏನ್ ಡಾಕ್ಟ್ರೆ ಇದು? ನಾನು ಹೆಂಡತಿ ನನ್ನ ಜೊತೆ ಕಳ್ಸಲ್ಲ ಅಂತಿರಲ್ಲ, ಇದು ನ್ಯಾಯನಾ? ನೋಡಿ ಮಿಸ್ಟರ್, ನೀವು ಅವಳನ್ನ ನನ್ನ ಹೆಂಡತಿ ಅಂತ ಹೇಳ್ತಾ ಇದೀರಿ, ಆದ್ರೆ ಅವಳು ನಿಮ್ಮನ್ನ ಗಂಡ ಅಲ್ಲ ಅಂತ ಇದ್ದಾಳೆ. ನಾನು ಹೇಗೆ ಕಳಿಸ್ಲಿ? ಒಂದ್ ಕೆಲಸ ಮಾಡಿ, ನಿಮ್ಮ ಹತ್ರ ಏನಾದ್ರು ಪ್ರೂಫ್ಸ್ ಇದೆಯಾ? ಮದ್ವೆ ಇನ್ವಿಟೇಷನ್ ಅಥವಾ ಮದ್ವೆಯಲ್ಲಿ ತೆಗೆದಿದ್ದ ಫೋಟೋಸು, ಇಲ್ಲ ನಿಮ್ಮ ತಂದೆ ತಾಯಿ ಯಾರಾದ್ರೂ ಬಂದು ಅವಳನ್ನ ನಮ್ ಸೊಸೆ ಅಂತ ಹೇಳಿದ್ರೆ? ಅಯ್ಯೋ, ಇದಕ್ ಸಾಕ್ಷಿ ಎಲ್ಲಿಂದ ತರಲಿ ಡಾಕ್ಟ್ರೆ? ನಾವಿಬ್ರು ಪ್ರೇಮಿಸಿದ್ವಿ, ಮದುವೆ ಮಾಡ್ಕೋಬೇಕು ಅಂತಿದ್ವಿ. ಇಬ್ರು ಮನೆಯವ್ರು ಒಪ್ಲಿಲ್ಲ ಅಂತ ದೇವಸ್ಥಾನದೊಳಗೆ ಮದುವೆ ಮಾಡ್ಕೊಂಡ್ವಿ. ಇದಕ್ ಸಾಕ್ಷಿ ಅಂತಿದ್ರೆ ಆ ಭಗವಂತ ಒಬ್ನೇ, ಅವನ್ನ ಎಲ್ಲಿಂದ ತರಲಿ ಡಾಕ್ಟ್ರೆ? ನೋಡಿ ಮಿಸ್ಟರ್, ನೀವು ಸರಿಯಾದ ಪ್ರೂಫ್ ತರೋವರೆಗೂ ನಾನು ಅವಳಲ್ಲಿಂದ ಕಳಿಸಲ್ಲ. ಇವಾಗೇನ್ ನೀವು ಹೋಗ್ತಿರೋ ಇಲ್ಲ ಪೊಲೀಸ್ನವ್ರನ್ನ ಕಳಿಸ್ಲ? ಇಡಿಯಟ್ಸ್, ಇಡಿಯಟ್ಸ್. ಪ್ರೇಮ, ಏ ಪ್ರೇಮ. ಆಂಟಿ, ಆಟೋಗ್ರಾಫ್ ಪ್ಲೀಸ್. ಪ್ರೇಮ ಬಾರೆ ಇಲ್ಲಿ. ಪ್ರೇಮ ಬಾರೆ. ಹೋಗ್ಲಿ ಬಿಡೆ. ಏನ್ರಿ ಹೋಗ್ಲಿ ಬಿಡೆ? ನೀವು ಸುಮ್ಮನೆ ನಿಂತ್ಕೊಳ್ರಿ. ನರ್ತೆಗೆಟ್ಟವ್ರ ಹತ್ರ ಸೈನ್ ಹಾಕ್ಸೋದು ನನ್ಗಿಷ್ಟ ಆಗಲ್ಲ. ಮೆಲ್ಲಿಗೆ ಮಾತಾಡಿ, ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಂಡಾರ? ಅನ್ಕೊಳ್ಳಿ ಬಿಡ್ರಿ, ಇರೋ ತಾನೇ ಹೇಳ್ತಾ ಇರೋದು. ಮದ್ವೆ ಆಗದೆ ಇದ್ರು ಅವ್ನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂತೊಳಗೇನ್ರಿ ನೀವು ಸಪೋರ್ಟ್ ಮಾಡೋದು? ಏ ಪ್ರೇಮ, ಪ್ರೇಮ ಬಾರೆ ಇಲ್ಲಿ. ಹೋಗ್ಲಿ ಬಿಡೆ. 22 ಆಗಲ್ಲ ರೀ, 23 ಇಟ್ಕೊಳ್ಳಿ. ಓಕೆ, ಹಾ ಆಯ್ತು. ಹೌದು, ಇವತ್ತ್ಯಾಕೆ ಮೋಹಿನಿ ಆಟ? ಮಾವ, ಮಾವ, ಕೇಳಿಸ್ತಾ ಇದೆ ತಾನೆ? ರಾಧಾ, ಏನು ಮಾಹಿತಿಯಲ್ಲ? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಮ್ಮ? ಇಷ್ಟು ದಿನ ನಾನಿಲ್ಲಿದ್ ಮಾಡಿದ ಉಪಕಾರ ಸಾಕು. ಈಗ್ಲೇ ಜನಗಳು ಏನೇನೋ ಮಾತಾಡ್ತಾ ಇಲ್ಲದ ಸಂಬಂಧ ಕಟ್ಟಿ ನನ್ನ ಮಾನಕ್ಕೆ ಕಳಂಕ ತರ್ತಿದ್ದಾರೆ. ಇನ್ನು ಇಲ್ಲಿದ್ರೆ ಅದಕ್ಕೂ ಮೀರಿದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ, ನಾನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿದ್ನೋ ಅದು ನೆರವೇರೋದೇ ಇಲ್ಲ ಅಂತ ಗೊತ್ತಾದ್ಮೇಲೂ ಇಲ್ಲಿದ್ದು ಏನ್ ಪ್ರಯೋಜನ? ಇಷ್ಟು ದಿನ ನಿಮ್ಗಳ ಜೊತೆ ಇರೋಕ್ ಅವಕಾಶ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಕೃಷ್ಣ ಅವ್ರಿಗೂ ಹೀಗೆ ಹೇಳ್ಬಿಡಿ. ರಾಧಾ, ರಾಧಾ, ಕೃಷ್ಣ, ಕೃಷ್ಣ, ಕೃಷ್ಣ. ಏನಪ್ಪ? ನಮ್ಮನೇನೆ ಬೆಳಗ್ತಿದ್ ದೀಪ ಹೊಟ್ಟೋಯ್ತು ಕಣೋ. ಇನ್ಮೇಲೆ ನಾವು ಕತ್ಲಲ್ಲೇ ಇರ್ಬೇಕಾಗುತ್ತೆ. 1000 ಸತಿ ನಿನ್ನ ಹತ್ರ ಪಡ್ಕೊಂಡೆ ಅವಳು ಉಳಿಸ್ಕೊಳ್ಳೋ ಅಂತ ಹೇಳಿ ನನ್ ಮಾತು ಕೇಳಿದ್ಯಾ? ಈಗ ನೋಡು, ಅವಳು ಮನೆ ಬಿಟ್ಟೆ ಹೊಟ್ಟೋದ್ಲು. ಯಾಕಪ್ಪ? ಊರ್ನೂರೆಲ್ಲ ಅವಳು ನಮ್ ಜೊತೆಲಿ ಇರೋದ್ ನೋಡಿ ನಿನ್ಗೂ ಅವಳಿಗೂ ಇಲ್ಲಿ ಸಂಬಂಧ ಕಲ್ಪಿಸಿ ಏನೇನೋ ಮಾತಾಡ್ತಿದಾರಂತೆ. ಇಷ್ಟೆಲ್ಲ ಆದ್ಮೇಲೆ ಅವಳು ನಮ್ಮನೇಲಿ ಇರ್ತಾಳ? ಈ ತರ ಅವಳು ಮನೆ ಬಿಟ್ಟು ಹೋಗುವಂತ ಪ್ರಸಂಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಈ ತರ ಮಾತು ಶುರುವಾದ್ದು ನೀನಿಂದಲೇ, ಇದು ನಿಲ್ಬೇಕಾದ್ದು ನೀನಿಂದಲೇ. ನೀ ಮನಸ್ಸು ಮಾಡಿದ್ರೆ ಇದೇನು ಅಸಾಧ್ಯವಾದ ಕೆಲಸ ಅಲ್ಲ ಕಣ. ನನ್ ಯಾಕೆ ತಡಿತಿದ್ದೀರಾ? ನಾನು ಒಂದು ಮಾತು ಹೇಳಿದೆ,
ನೀವ್ಯಾಕೆ ನಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಗೆ ಅಷ್ಟು ಬೇಡವಾದವನಾಗ್ಬಿಟ್ನ ನಾನು? ಆ ಮನೇಲಿ ನಾನು ಇರೋದು ನಿಮ್ಗೋಸ್ಕರನೇ. ನಿಮ್ಮ ಆಸೆನೆ ನನ್ನ ಆಸೆ ಆಗಿದ್ರು ಯಾವುದೋ ಒಂದು ರೀತಿ ತೊಳೆದಾಟಕ್ಕೆ ಸಿಕ್ಕಾಕೊಂಡು ಹೇಳ ಸ್ವಲ್ಪ ನಿಧಾನ ಆಯ್ತು ಅಷ್ಟೇ. ಅಷ್ಟ್ರೊಳಗೆ ಈಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಗೆ ಈ ತರ ಅವಮಾನ ಆಗಿದ್ದಕ್ಕೆ ನಿಮಗಿಂತ ಜಾಸ್ತಿ ಬೇಜಾರು ನನಗಾಗಿದೆ. ಅದಕ್ಕೆಲ್ಲ ಕಾರಣ ನಾನೇ. ಇನ್ನು ಮುಂದೆ ಹೀಗೆಲ್ಲ ಆಗೋದಿಲ್ಲ. ಅದಕ್ಕೆಲ್ಲ ಇವತ್ತೇ ಕೊನೆ. ರಾಧಾ, ನೀವು ನಿಜವಾಗ್ಲೂ ಮನಸಾರೆ ನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದೀರಾ? ಭ್ರಮರ ಭ್ರಮರ ಮನಸ್ಸಿ ಭ್ರಮರ, ಭ್ರಮರ ಭ್ರಮರ ಮನಸ್ಸಿ ಭ್ರಮರ, ಕುಸುಮವಿ ಪ್ರೇಮ ಮಧುವಿದೆ ಸಿಹಿಯಿದೆ ಸವಿಯೇ ಮನಸಾರ. ಭ್ರಮರ ಭ್ರಮರ ಮನಸ್ಸಿ ಭ್ರಮರ, ಭ್ರಮರ ಭ್ರಮರ ಮನಸ್ಸಿ ಭ್ರಮರ, ಕುಸುಮವಿ ಪ್ರೇಮ ಮಧುವಿದೆ ಸಿಹಿದೆ ಸವಿಯೇ ಮನಸಾರ. ಅರಳಿದೆ ಬೆಳಗಿದೆ ಸುಖದ ಬಾನಿನ ದಿನಕರ, ಅರಳಿದೆ ಬೆಳಗಿದೆ ಸುಖದ ಬಾನಿನ ದಿನಕರ, ಬದುಕಿನ ವನದಲ್ಲಿ ಕನಸುಗಳ ಸುರಿಮಳೆ, ಬದುಕಿನ ಬನದಲ್ಲಿ ಕನಸುಗಳ ಸುರಿಮಳೆ, ಚೈತ್ರವೋ ಗ್ರೀಷ್ಮವೋ ದಿನವು ಋತುಗಾನ, ಚೈತ್ರವೋ ಗ್ರೀಷ್ಮವೋ ದಿನವು ಋತುಗಾನ, ಮಧುಮಯ ಸುಖಮಯ ಭ್ರಮರ ಭ್ರಮರ ಮನಸ್ಸಿ ಭ್ರಮರ, ಭ್ರಮರ ಭ್ರಮರ ಮನಸ್ಸಿ ಭ್ರಮರ. ಒಮ್ಮತ ಸಮ್ಮತ ಹೃದಯದಾಣೆಗೂ ಶಾಶ್ವತ, ಒಮ್ಮತ ಸಮ್ಮತ ಹೃದಯದಾಣೆಗೂ ಶಾಶ್ವತ, ಪ್ರಣಯದ ಕಥನದ ರಚನೆಗಳು ಮನದಲ್ಲಿ, ಪ್ರಣಯದ ಕಥನದ ರಚನೆಗಳು ಮನದಲ್ಲಿ, ಕನಸಿದು ನನಸಿದು ಹೊಸದು ಈ ಭಾವ, ಕನಸಿದೋ ನನಸಿದೋ ಹೊಸದು ಈ ಭಾವ, ಬಯಸಿದೆ ದೊರಕಿದೆ ಭ್ರಮರ ಭ್ರಮರ ಮನಸ್ಸಿ ಭ್ರಮರ.
ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ. ಓ ಜಲ್ಜ, ಕೆಲ್ಸ ಮಾಡು ಅಂತ ಹೇಳಿದ್ರೆ ಹಾಡ್ ಹೇಳ್ತಿದೀಯಲ್ಲಮ್ಮ. ನಿನಗ್ ಗೊತ್ತೇನೆ ಕೃಷ್ಣ ರಾಧನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರಂತೆ. ಹೌದಾ? ಹಾಗಾದ್ರೆ ನನ್ಗೂ ನಾಣಿಗೂ ಮದುವೆ. ನನ್ಗೂ ನಾಣಿಗೂ ಮದುವೆ. ಆಹಾ, ನನ್ಗೂ ನಾಣಿಗೂ ಮದುವೆ. ನನಗೂ ನಾಣಿಗೂ ಮದುವೆ. ನಾನಿ ನನ್ನ ಮದುವೆ ಮಾಡ್ಕೊಂತಂತೇಳಿ ಭಾಷೆ ಕೊಟ್ಟಿದ್ದಾನೆ. ನೀನೇನಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ನೀನ್ ಚೆಕ್ ಹಾಕ್ಬಿಡ್ತೀನಿ. ನೀನೇನಾದ್ರೂ ಬಂದ್ರೆ ಸಾಕು ಸುಮ್ಮನೆ. ಯಾವಾಗ ನೋಡಿದ್ರು ಜಗಳ ಆಡೋದೆ. ನಿಮ್ಗೆಲ್ಲ ಒಂದು ಹೊಸ ಸುದ್ದಿ ಹೇಳ್ತೀನಿ. ನಂಗೂ ನಾಣಿಗೂ ಮದ್ವೆ. ನಿನಗೆ ಯಾವಾಗ ಕೊಟ್ಟಮ್ಮ ಮಾತು ಮದ್ವೆ ಮಾಡ್ಕೊಂತೀನಿ ಅಂತ? ನಿನ್ಗೆ ಯಾವಾಗಮ್ಮ ಕೊಟ್ಟ ಮಾತು? ನನಗೆ ಅಡ್ಗೆ ಮನೇಲಿ ತರಕಾರಿ ಕಟ್ ಮಾಡ್ಬೇಕಾರೆ. ನನಗ್ ನೆಲ ಒರ್ಸೋಕ್ ಭಾಷೆ ಕೊಟ್ಟ. ನನಗ್ ಬಾತ್ರೂಮ್ ನಲ್ಲೇ ಕೊಟ್ನಲ್ಲೇ. ಇವಳಿಗೆ ಮಾತ್ ಕೊಟ್ಟಿದ್ಯಾ, ಅವಳಿಗೆ ಮಾತ್ ಕೊಟ್ಟಿದ್ಯಾ, ನನಗ್ ಮಾತ್ ಕೊಟ್ಟಿದ್ಯಾ, ಊರಾಗಿರೋರ್ಗೆಲ್ಲ ಮಾತ್ ಕೊಟ್ಟಿದ್ಯಾ. ನೀನು ಏನ್ ಮಾಡ್ಬೇಕು ಗೊತ್ತಾ? ಯಾರೋ ಬಂದಾಗಾಯ್ತು, ಬೆಲ್ ಶಬ್ದ ಆಯ್ತು. ಮರ್ಯಾದಾಗಿರಿ, ಗಾಡಿ ಮಾಡಿ. ಪಕ್ಕ ಮುಚ್ಕೊಳೆ. ಹಾಯ್ ಡಾರ್ಲಿಂಗ್. ಡಾರ್ಲಿಂಗ? ನಾನೇ ಡಾರ್ಲಿಂಗು. ನಮ್ಮ 3 ಜನಕ್ ಭಾಷೆ ಕೊಟ್ಟಂಗೆ ಈ ಉಳ್ಗೋ ಭಾಷೆ ಕೊಟ್ಟಿದ್ದಾನೆ. ಹೌದು, ನಿಮ್ 3 ಜನಕ್ಕೂ ಭಾಷೆ ಕೊಟ್ಟಿದ್ನ. ಯೋ, ನಾನೇನಾಗಿದ್ದೆ? ನಾನು ಕುಳ್ಳಿ, ನಾನು ಕರಗಿ. ಹಾಗಾದ್ರೆ ನಾನೇನಾಗಿದ್ದೆ? ನನ್ನ ಆಸೆ ನೆರವೇರಿಸಿದ್ದಕ್ಕೆ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಕತ್ನಲ್ಲಿ ತಾಳಿ ಇದ್ರು ಗಂಡ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ದುರ್ಗತಿ ನನಗೆ ಯಾಕೆ ಬಂತು ದೇವ್ರೆ? ನನ್ನನ್ನು ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ನನ್ ಮೇಲೆ ಕರುಣೆ ತೋರಿಸು. ರೇವತಿ, ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಯಜಮಾನ್ರು ಹೇಗಿದ್ದಾರೆ? ನೀವು ನಮ್ಮ ಯಜಮಾನ್ರು ಅಂತ ತಿಳ್ಕೊಂಡಿರೋರು ಇನ್ಮೇಲೆ ನಮ್ಮ ಯಜಮಾನ್ರಾಗ್ತಾರೆ. ನಮ್ಮ ಮದ್ವೆ ಇದೇ ತಿಂಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬರ್ತೀನಿ. ನೀವು ಹೋಗ್ತಿರೋದ್ ಮನೆಗೆ ತಾನೆ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿ. ಎಲ್ಲಿ ಮದ್ವೆ? ಇದೇ ಊರಲ್ಲೇ. ಈ ವಾರದಲ್ಲೇ ನಿಮ್ಗೆ ಇನ್ವಿಟೇಷನ್ ಕೊಡಕ್ ಬರ್ತಾ ಇದ್ದೆ. ಈಗ್ಲೂ ಬರ್ತೀನಿ. ನೀವು ಮದ್ವೆಗೆ ತಪ್ಪದೇ ಬರ್ಬೇಕು. ಅದಕ್ಕೇನು, ಖಂಡಿತ ಬರ್ತೀನಿ. ಬನ್ನಿ, ಕಾರಲ್ಲಿ ಹೋಗ್ತಾ ಮಾತಾಡೋಣ. ಬನ್ನಿ, ನಿಮ್ಗೆ ಅಂತ ಸೀಟ್ ಇದೆ, ಕೂತ್ಕೊಳ್ಳಿ. ಓ, ಥ್ಯಾಂಕ್ ಯು. ಹಲೋ, ಹೇಗಿದ್ದೀರಿ? ಚೆನ್ನಾಗಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಮ್ಮನ್ನ ಕೇಳ್ತೀನಲ್ಲ, ಡಾಕ್ಟರ್ ನೀವು? ಅಂತೂ ಬಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಟಿಫನ್ ಆಯ್ತಾ? ಆಯ್ತು ಸರ್. ತಗೊಳ್ಳಿ. ಆಯ್ತು ಆಯ್ತು, ಮಾಧವೇನು ನನಗೆ ಹಳೆ ಪರಿಚಯ. ಮುಟ್ಟಿ, ನಿಮ್ ಮನಸ್ಸು ಬಹಳ ಒಳ್ಳೇದು ಮುಟ್ಟಿ. ನೀವು ಮುಟ್ಟಿ ಸರ್. ಎಲ್ಲ ರೆಡಿನಾ? ನೀವೆಲ್ಲ ರೆಡಿನೇ?
ಅಪ್ಪ ಅಪ್ಪ ಯಾಕಪ್ಪ ಹೀಗೆ ಒಬ್ರೇ ಕೂತಿದ್ದೀರಾ? ಏನಿಲ್ಲ. ಇಲ್ಲಪ್ಪ, ನೀವು ಹೀಗೆ ಕೂತಿರೋದು ನೋಡಿದ್ರೆ ನಿಮ್ಗೇನೋ ಮನ್ಸಿಗೆ ಬೇಜಾರಾಗಿದೆ ಅಂತ ಕಾಣುತ್ತೆ. ನಾನೇನೋ ತಪ್ಪು ಮಾಡಿದ್ನಪ್ಪ? ಅದೇನಂತ ಹೇಳಿ. ಕೃಷ್ಣ, ನಿನಗೆ 2ನೇ ಮದುವೆ ಮಾಡ್ಕೋ ಅಂತ ಬಲವಂತ ಮಾಡ್ದವನೇ ನಾನು. ಆದ್ರೆ ಈಗ ಆತರ ಪಟ್ಟುಬಿಟ್ಟೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟು ಒಂದು ವಿಷಯನ ನಿನಗೆ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ಹೇಳ್ಬಾರ್ದು ಅಂತ ಅನ್ನೋದು ಗೊತ್ತಾಗದೆ ಮಧ್ಯಾಹ್ನದಿಂದ ಯೋಚನೆ ಮಾಡಿ ಮಾಡಿ ಕೊನೆಗೆ ಹೇಳ್ದೆ ಸುಮ್ಮನೆ ಇರೋದಕ್ಕಿಂತ ದೇವ್ರ ಮೇಲೆ ಭಾರ ಹಾಕಿ ಹೇಳೇ ಬಿಡೋದು ಅಂತ ಅನ್ನೋ ತೀರ್ಮಾನಕ್ಕೆ ಬಂದೆ. ನಿನ್ನ ಮೊದಲನೇ ಹೆಂಡತಿ ರಾಧಿಕಾ ಬದುಕಿದಾಳಪ್ಪ. ಏನ್ ಹೇಳಿದ್ರಿ? ನನ್ ರಾಧಿಕಾ ಬದುಕಿದಾಳ? ಅಪ್ಪ, ಈ ವಿಷಯ ಗೊತ್ತಿದ್ರು ನನ್ನ ಹತ್ರ ಮುಚ್ಚಿಟ್ಟಿದ್ರಾ? ಅಯ್ಯೋ, ಇಲ್ಲಪ್ಪ ಇಲ್ಲಪ್ಪ, ಸತ್ಯವಾಗ್ಲೂ ನಾ ಮೊದಲು ನೋಡಿರ್ಲಿಲ್ಲಪ್ಪ. ನೋಡಿದ್ದೆ ಇವತ್ತು ಕಣೋ, ನಿನ್ನ ಮದುವೆ ಒಳಗೆ, ಅದು ನೀ ತಾಳಿ ಕಟ್ಟಿದ್ವಿ ಎಲ್ಲ ಕಣೋ. ಈಗ ರಾಧಿಕಾ ಎಲ್ಲಿದ್ದಾಳಪ್ಪ? ಅವಳು ಎಲ್ಲಿದ್ದಾಳೆ ಅಂತ ಹೇಳಿಯಪ್ಪ. ಡಾಕ್ಟರ್ ಜಗನ್ನಾಥ್ ಮನೆಯಲ್ಲಿ. ಡಾಕ್ಟರ್ ಜಗನ್ನಾಥ್? ಯಾರ್ ನೀವು? ರಾಧಿಕಾ, ನಾನು ನಿನ್ ಕೃಷ್ಣ. ರಾಧಿಕಾ, ನೀನ್ ಬದುಕಿರೋದು ನೋಡಿ ನನಗಾಗ್ತಿರೋ ಸಂತೋಷನ ನಿನ್ಗೆ ಹೇಗೆ ಹೇಳಿ ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಧಿಕಾ, ಅಲ್ಲೇ ನಿಂತ್ಕೊಳ್ಳಿ. ನಾನ್ ರಾಧಿಕಾ ಅಲ್ಲ, ನನ್ನ ಹೆಸರು ರೇವತಿ ಅಂತ. ಯಾಕೆ ರಾಧಿಕಾ, ಏನಾಗಿದೆ ನಿನಗೆ? 5 ವರ್ಷದಿಂದ ನಿನ್ನ ನೆನಪಿನಲ್ಲೇ ಕೊರಗ್ತಾ ಒಂದೊಂದು ಕ್ಷಣ ಕಳೆಯೋದಕ್ಕೂ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಆದ್ರೆ ನೀನು ನನ್ನನ್ನು ಮರ್ತು ಬಿಟ್ಟಿರೋ ಹಾಗೆ, ನಾನು ಯಾರು ಅಂತ ಗೊತ್ತಿಲ್ದಿರೋ ಹೋಗಿ ಮಾತಾಡ್ತಿದ್ಯಲ್ಲ. ನಿಮ್ಗೆಲ್ಲ ತಲೆ ಕೆಟ್ಟಿರ್ಬೇಕು ಅಂತ ಕಾಣಿಸುತ್ತೆ. ಬೆಳಗ್ಗೆ ಒಬ್ಳನ್ ಮದ್ವೆ ಆಗ್ಬಿಟ್ಟು ಈಗ ಬಂದು ನನ್ನನ್ನ ನಿಮ್ ಹೆಂಡತಿ ರಾಧಿಕಾ ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ನನ್ನನ್ನು ಅರ್ಥ ಮಾಡ್ಕೋ ರಾಧಿಕಾ, ನನ್ನ ಮಾತು ಕೇಳು. ರಾಧಿಕಾ, ಗೆಟ್ ಔಟ್. ಏನಾಯ್ತು? ಏನಾಗಬಾರ್ದಾಗಿತ್ತು ಅದೇ ಆಗೋಯ್ತಪ್ಪ. ನಾನು ಹೋಗಿ ಅವಳು ಕೇಳಿದ್ದಕ್ಕೆ ನಾನು ರಾಧಿಕಾನೇ ಅಲ್ಲ, ನೀವು ನನ್ನ ಗಂಡನೂ ಅಲ್ಲ ಅಂತ ಅಂದ್ಬಿಟ್ಲು. ಅಪ್ಪ, ನನ್ನ ಮನಸ್ಸು ಸಾರಿ ಹೇಳ್ತಾ ಇದೆ ಅವಳೇ ನನ್ನ ರಾಧಿಕಾ ಅಂತ. ಆದ್ರೆ ನಾನು ಯಾವ ರೀತಿ ಹೇಳಿದ್ರು ಅವಳು ಒಪ್ತಾ ಇಲ್ಲ ಅಪ್ಪ. ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತಾಳೆ. ಇದೇ ನಾಟಕನ ನಿಜಾನ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ. ಒಂದ್ ಕಡೆ ಇವಳು, ಇನ್ನೊಂದ್ ಕಡೆ ಅವಳು. ನಾನೊಂಥರ ವಿಚಿತ್ರವಾದ ಪರೀಕ್ಷೆಗೆ ಸಿಕ್ಕಾಕೊಂಡ್ಬಿಟ್ಟೆ ಅಪ್ಪ. ನಾನು ಯಾರನ್ನ ಬಿಡು, ಯಾರನ್ನ ಬಿಡ್ಬೇಡ ಅಂತ ಹೇಳಪ್ಪ. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟು ಕೊಣೋ ನಾವು. ನನ್ನ ಮನಸ್ಸಿಗೆ ತೋರೋದಿಷ್ಟೇಪ್ಪ. ಸದ್ಯಕ್ಕೆ ಈ ವಿಷಯ ರಾಧನೆ ತಿಳಿದೇ ಇರೋದು ಉತ್ತಮ. ಯಾಕೆ ಅಂತಂದ್ರೆ ಇಷ್ಟು ದಿವಸ ಅವಳು ನೋವು ಅನುಭವಿಸ್ಕೊಂಡು ಬಂದಿದ್ದಾಳೆ. ಇದು ಬೇರೆ ಗೊತ್ತಾಗಿ ಅವಳು ಮನಸ್ಸಿಗೆ ಆಘಾತ ಆದರೆ ಕಟ್ಟಾಗತ್ತೆ ಕಣೋ. ಏನ್ ಮುಖ ನೋಡ್ತಾ ಇದ್ದಿ? ಇದ್ರ ನಿಭಾಯಿಸ್ಲೇಬೇಕು ನೀನು. ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಯಾಕ್ರಿ ಇಲ್ಲಿ ಮಲ್ಕೊಂಡಿದ್ದೀರಾ? ಅದು ನನ್ನ ಕ್ಲೋಸ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು. ಅವನ್ ನೋಡ್ಕೊಂಬರೋಣ ಅಂತ ಹೋದೆ. ಬರೋಷ್ಟ್ರೊಳಗೆ ತುಂಬಾ ಲೇಟ್ ಆಗೋಗಿತ್ತು. ಅಷ್ಟೊತ್ತಲ್ಲಿ ನಿನ್ಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಇಲ್ಲೇ ಮಲ್ಕೊಂಬಿಟ್ಟೆ. ಹೇಗಿದ್ದಾರೆ ನಿಮ್ ಫ್ರೆಂಡು? ಪರವಾಗಿಲ್ಲ. ಪೂರ್ತಿ ಕುಡ್ದ್ಬಿಟ್ರಾ? ಯಾಕೆ? ಇಲ್ಲ, ನನಗೂ ಒಂದ್ ಸ್ವಲ್ಪ ಮಿಗಿಸ್ತೀರಾ ಅನ್ಕೊಂಡಿದ್ದೆ. ಐ ಆಮ್ ಸಾರಿ. ಇಲ್ಲ ಪರವಾಗಿಲ್ಲ, ನಾನ್ ಬೇರೆ ಮಾಡ್ಕೊಂಡು ಕುಡಿತೀನಿ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಇನ್ನೂ ಪಡ್ತಾನೆ ಇದ್ದೀನಿ. ಆದ್ರೆ ಅವಳಿಗೆ ಹಿಂದಿಂದ ಇನ್ನೂ ಯಾವುದು ಜ್ಞಾಪಕಕ್ಕೆ ಬರಲಿಲ್ಲ. ಅವಳಿಗೆ ಯಾಕೆ ಹೀಗಾಯ್ತು, ಯಾವ ಘಟನೆಯಿಂದ ಹೀಗಾಯ್ತು, ಅವಳು ಯಾರ ಜೊತೆ ಇದ್ಲು, ಎಲ್ಲಿದ್ಲು, ಹೇಗಿದ್ಲು ಏನೂ ಗೊತ್ತಾಗ್ತಾ ಇಲ್ಲ. ಅಥವಾ ಅದು ಗೊತ್ತಿರೋರು ಹೇಳೋರು ಯಾರೂ ಸಿಕ್ಕಿಲ್ಲ. ಐ ಡೋಂಟ್ ನೋ ಅವಳು ಯಾವಾಗ ಸರಿ ಹೋಗ್ತಾಳೋ, ಏನ್ ಕಥೆಯೋ. ಅದ್ ಸರಿ, ನೀವ್ ಯಾಕೆ ನಮ್ಮ ರೇವತಿ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೀರಿ? ಹಾಗೇನಿಲ್ಲ ಡಾಕ್ಟ್ರೆ, ನನ್ನ ಹೆಂಡತಿ ರೇವತಿ ತುಂಬಾ ಫ್ರೆಂಡ್ಸು. ಮನೇಲಿ ಕೂಡ ರೇವತಿ ಬಗ್ಗೆ ತುಂಬಾ ಹೇಳ್ತಾ ಇರ್ತಾಳೆ. ನಿಮ್ಮ ಹತ್ರ ಬಂದಲ್ಲ ಅಂತ ಸುಮ್ಮನೆ ಕೇಳಿದೆ ಅಷ್ಟೇ. ರೇವತಿ ನೋಡ್ಬೇಕು ಅಂತಿದ್ಲು. ಈಗ ಅವಳಿಗೆ ಮನಸ್ಸು ಸರಿ ಇಲ್ಲದೆ ಹೋದ್ರೆ ನಮ್ಮ ಎಸ್ಟೇಟಿನ ಗೆಸ್ಟ್ ಹೌಸ್ಗೆ ಹೋಗ್ತಾಳೆ. ಈಗಲೂ ಅಲ್ಲೇ ಇದ್ದಾಳೆ ಕೃಷ್ಣ. ಥ್ಯಾಂಕ್ ಯು. ಬರ್ತೀನಿ ಡಾಕ್ಟರ್. ದಂತದ ಬೊಂಬೆ ನಡೆದರೆ ನೀನು ನಡುಗುರಿಯದೆ ಬೊಂಬೆ. ಡಿಂಗರಿ ಮಾಮ ಸೋಖದೆ ನಡುವ ಸವಿ ಚಂಚಲ ರಾಮ. ಗುರುವಾರಕ್ಕೆ 6 ತಿಂಗಳು ನಾನು ನೀನು ನೋಡಿ ಪ್ರೀತಿ ಮಾಡಿ ಲಾಭವಾಗಲಿಲ್ಲ ನೋಡಿ ನೋಡಿ. ರಾಧಿಕಾ, ನಿಂತ್ಕೋ ರಾಧಿಕಾ. ನಿನ್ಗೇನು ಆಗಿಲ್ಲ ಅಂತ ನನಗೆ ಗೊತ್ತು. ಯಾಕೆ ಹೀಗೆ ನಡ್ಕೋತಾ ಇದ್ಯಾ? ನಿಂತ್ಕೋ ರಾಧಿಕಾ. ಛೀ, ನಾನ್ ಎಲ್ಲಿಗೆ ಹೋದ್ರು ನನ್ ಹಿಂದೆ ಬಂದ್ ಹೀಗೆಲ್ಲ ನಡ್ಕೊಳಕ್ ನಿಮ್ಗೆ ನಾಚಿಕೆ ಆಗಲ್ಲ? ಹೊರಟೋಗಿ ಇಲ್ಲಿಂದ. ನಾನು ಇಲ್ಲಿಂದ ಹೋಗೋದಕ್ಕೆಲ್ಲ ಬಂದಿರೋದು ರಾಧಿಕಾ. ಹಿಂದೆ ನಡೆದಿದ್ದೆಲ್ಲ ನಿನಗೆ ಜ್ಞಾಪಿಸಿ ನೀನ್ ಯಾರು ಅಂತ ನೀನ್ ತಿಳಿಯುವಾಗ ಮಾಡೋದಕ್ಕೆ ನನ್ ಮಾತು ಸ್ವಲ್ಪ ಕೇಳು. ನನ್ಗದೇನು ಬೇಕಾಗಿಲ್ಲ. ನೀವ್ ಏನ್ ಹೇಳಿದ್ರು ನೀವ್ ನನ್ ಗಂಡ ಅಂತ ನಂಬೋಕೆ ನಾನ್ ತಯಾರಾಗಿಲ್ಲ. ರಾಧಿಕಾ, ಈ ತಾಳಿನ ನಿನಗೆ ಕಟ್ಟಿದ್ಯಾರು? ಇದು ನಿನ್ಗೆ ಬೇಕಾಗಿಲ್ಲಲ್ಲ, ಕಿತ್ತಾಕ್ಬಿಡು. ಈ ತಾಳಿ ಕಟ್ಟೋರು ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀವ್ ಮಾತ್ರ ಕಟ್ಟಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ನನ್ ಪಾಡಿಗೆ ನನ್ ಬಿಟ್ಬಿಟ್ಟು ದಯವಿಟ್ಟು ಇಲ್ಲಿ ಹೊರಟೋಗಿ. ನಿಮ್ ಫ್ರೆಂಡ್ ನೋಡಕ್ ಹೋಗಿದ್ರಾ? ಹೌದು. ನಿಮ್ ಮನಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನಿಮ್ ಹೆಂಡತಿನ ನಿಮ್ ಕೈಲಿನೂ ಮರೆಯಕ್ಕಾಗದೆ ಇರೋದು ನನ್ನ ಹತ್ರ ನೀವು ಬರ್ದಿರೋ ಹಾಗೆ ಮಾಡ್ತಿದೆ. ಹೌದು ತಾನೆ? ನೀವಿದೆ ನನ್ನ ಹತ್ರನೇ ಹೇಳ್ಬೋದಾಗಿತ್ತು. ಅದಕ್ಕೆ ಯಾಕೆ ಹೀಗ್ ನನ್ನ ಹತ್ರ ಏನು ಸರಿಯಾಗಿ ಮಾತೇ ಆಡ್ದೆ ಯಾವ ಹೊತ್ನಲ್ಲೋ ಮನೆಗ್ ಬಂದು ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ನಾನು ಯಾವತ್ತಾದ್ರೂ ನಿಮಗೆ ಯಾವ್ದಕ್ಕಾದ್ರೂ ಬಲವಂತ ಮಾಡಿದ್ದೀನಾ? ಅಥವಾ ಇಷ್ಟು ದಿವಸ ನಿಮಗೋಸ್ಕರ ಕಾದೋಳ್ಗೆ ನಿಮ್ ಮನ್ಸು ಸರಿ ಹೋಗೋವರೆಗೂ ಕಾಯೋ ಸಂಯಮ ನನಗಿಲ್ಲ ಅನ್ಕೊಂಡಿದ್ದೀರಾ? ನೋಡಿ, ದಯವಿಟ್ಟು ಹೀಗೆಲ್ಲ ಮಾಡ್ದೆ. ನೀವು ಹಿಂದೆ ಹೇಗಿದ್ರು ಹಾಗೆ ಇದ್ರೆ ಸಾಕು. ನನ್ನ ಮನ್ಸಿಗೆ ಎಷ್ಟು ಸಮಾಧಾನ ಆಗುತ್ತೇನೆ. ನನಗೋಸ್ಕರ ಅಷ್ಟಾದ್ರೂ ಮಾಡ್ತೀರಾ? ಆತ್ರದಲ್ಲಿ ಏನೇನೋ ಮಾತಾಡಿ ನಿಮ್ ಮನ್ಸಿಗೆ ನೋವು ಮಾಡ್ದೆ ಅಂತ ಕಾಣುತ್ತೆ. ಐ ಆಮ್ ಸಾರಿ. ನಿಮ್ ರೂಮ್ನ ಕ್ಲೀನ್ ಮಾಡಿಸಿಟ್ಟಿದ್ದೀನಿ. ಹೋಗಿ ರೆಸ್ಟ್ ತಗೊಳ್ಳಿ. ಗುಡ್ ನೈಟ್. ಯಾರು ಬೇಕು? ಕೃಷ್ಣ ಇದಾರೆ, ಬನ್ನಿ ಒಳಗೆ. ಓಹೋ,
ನೀನಾ? ಏನು? ನಿನ್ನ ಪ್ರೈವೇಟ್ ವಿಷಯನ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋಣ ಅಂತ. ನನ್ನ ಹತ್ರ ಪರ್ಸನಲ್? ಇಲ್ಲಿ ಯಾರು ಇಲ್ಲ, ಹೇಳು. ನೀನು ಮಾಡಿರೋ ಒಂದು ತಪ್ಪು ಪಬ್ಲಿಕ್ ಆಗಿ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ರೆ ನೀನು ಗಳಿಸಿರೋ ಹಣ, ಹೆಸರು, ಮಾನ, ಮರ್ಯಾದೆ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗ್ಬಿಡುತ್ತೆ. ಅದಕ್ಕೆ ಅದನ್ನೆಲ್ಲ ಹಾಗೆ ಉಳಿಸಿ ನಾನು ಏನಾದ್ರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ನೀನ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ತಪ್ಪು ಮಾಡಿರೋರ್ಗೆ ಮಾಡಿರೋ ತಪ್ಪು ಅರ್ಥನೇ ಆಗೋದಿಲ್ಲ. ನಿನಗೆ ಮೊದಲನೇ ಮದುವೆ ಆಗಿದ್ರು ಈಗ ಇನ್ನೊಂದು ಮದುವೆ ಮಾಡ್ಕೊಂಡಿದ್ಯಲ್ಲ, ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಅದು ಮಹಾಪರಾಧ. ನೀನು ಮಾಡಿರೋ ಈ ಹಲ್ಕ ಕೆಲಸನ ನಾನು ಪೊಲೀಸ್ನವ್ರಿಗೆ ಹೇಳಿದ್ರೆ ನಾನು ಮೊದಲು ಹೇಳದ್ನಲ್ಲ ಹಾಗೆ ಆಗತ್ತೆ. ಅದಕ್ಕೆ ಏನದಕ್ಕೆ? ಈ ಸುಟ್ಟೋಗಿರೋ ಕೈಗೆ ಸ್ವಲ್ಪ ಬೆಚ್ಚಿಗೆ ಮಾಡಿದ್ರೆ ಆಗಿರೋ ಗಾಯನೂ ತಂಪಾಗುತ್ತೆ, ನಿನ್ನ ಮಾನ ಮರ್ಯಾದೆ ಹೆಸರು ಉಳಿಯುತ್ತೆ. ಸರಿ, ಎಷ್ಟು ಬೇಕು? 2 ಲಕ್ಷ. ನಿನಗೇನು ಹೆಚ್ಚಲ್ಲ, ನನಗೇನು ಕಮ್ಮಿನೂ ಅಲ್ಲ. ಸರಿ, ನಡಿ ಒಳಗೆ. ಒಳಕ್ಕ? ಯಾಕೆ? ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಕೊಡಬೇಕೋ ಅಲ್ಲೇ ಕೊಡಬೇಕು. ಕಮ. ಏಯ್, 1 ಲಕ್ಷ ಈಗ ಕೊಟ್ಟಿದ್ದೀನಿ, ಇನ್ನೊಂದು ಲಕ್ಷನ ಬೇಡ ಬೇಡ. ರಾಧಿಕಾ, ರಾಧಿಕಾ ನಿಂತ್ಕೋ. ರಾಧಿಕಾ, ಎಲ್ಲಿಗೆ ಹೋಗ್ತಿದ್ದೆ? ರಾಧಿಕಾ, ನೀವು ಬಂದು ತೊಂದರೆ ಮಾಡ್ದಿರೋಂಥ ಜಾಗಕ್ಕೆ. ನಾನು ಎಷ್ಟೇ ಹೇಳಿದ್ರು ನೀನು ನಮ್ದೇ ಇದ್ಮೇಲೆ ನಿನ್ನನ್ನು ತಡೆಯಕ್ ನಾನು ಯಾರು? ನೀನು ಬದುಕಿದ್ರು ಮತ್ತೆ ನಾವಿಬ್ರು ಜೊತೆಲಿ ಬಾಳ ಅದೃಷ್ಟ ನಮಗಿಲ್ಲ ಅಂತ ಕಾಣುತ್ತೆ. ಆದರೂ ಕೊನೆಯದಾಗಿ ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡು, ಆಮೇಲೆ ಖಂಡಿತ ನಾನು ನಿನ್ ತೊಂದರೆ ಮಾಡೋದಿಲ್ಲ. ರಾಧಿಕಾ, ಸದಾ ನನ್ನ ಕಾಪಾಡ್ಲಿ ಅಂತ ನೀನ್ ನನ್ಗೆ ಕೊಟ್ಟ ರಾಘವೇಂದ್ರ ಸ್ವಾಮಿ ಉಂಗ್ರದ ಮೇಲೆ ಆಣೆ ಇಟ್ಟು ಹೇಳು, ನಾನು ನಿನ್ನ ಗಂಡ ಅಲ್ಲ, ಹಿಂದಿನದೆಲ್ಲ ನಿನ್ನ ಜ್ಞಾಪಕ ಬರ್ತಾ ಇಲ್ಲ ಅಂತ ಹೇಳು. ರಾಧಿಕಾ, ಹೇಳು. ಹೇಳು ರಾಧಿಕಾ. ಇಲ್ಲ. ಸರಿ, ಹಾಗಾದ್ರೆ ಇಷ್ಟು ವರ್ಷ ನಿನ್ನನ್ನು ಮರೆಯೋಕ್ಕಾಗದೆ ನಿನಗೋಸ್ಕರ ಕೊರಗ್ತಾ ಇದ್ದಾಗ ನಿನ್ನ ನೋಡಿದ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅನ್ಕೊಂಡಿದ್ದೆ. ಆದ್ರೆ ವಿಧಿ ನನ್ನ ಸೋಲೋ ಹಾಗೆ ಮಾಡ್ಬಿಡ್ತು. ರಾಧಿಕಾ, ಸದಾ ನನ್ನ ಕಾಪಾಡ್ಲಿ ಅಂತ ನೀನು ಕೊಟ್ಟ ಈ ರಾಘವೇಂದ್ರ ಸ್ವಾಮಿ ಉಂಗ್ರದ ಮೇಲೆ ನನಗೆ ನಂಬಿಕೆ ಇಲ್ಲ. ಕೃಷ್ಣ, ಅಮ್ಮ, ಕಾಫಿ. ಅಯ್ಯೋ 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 ಅಯ್ಯೋ, ರಾಧಾದೇವಿ ಅವರೇ, ನಿಮಗೆ ಹೀಗಾಗಬಾರ್ದಿತ್ತು. ಯಾರ್ ನೀವು? ನಾನಾ? ನಿಮ್ ಫ್ಯಾನು. ಫ್ಯಾನ್ ಅಂದ್ರೆ ವೆಲ್ ವಿಶರ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫು ಏನಾಯ್ತೀಗ? ಏನ್ ಆಗಬಾರ್ದಿತ್ತು ಅದು ಆಗೋಯ್ತು. ನೀವ್ ಆ ಕೃಷ್ಣನ್ನ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಪ್ರೇಮಿಸಿ ಮದುವೆ ಮಾಡ್ಕೊಂಡ್ರಿ. ಆದ್ರೆ ಆ ಚಂಡಾಳ ನಿಮಗೆ ಹೀಗೆ ಮಾಡಬಾರ್ದಿತ್ತು. ಅದೇನ್ ಸರಿಯಾಗಿ ಬಿಡಿಸ್ ಹೇಳ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಬಾಯಿಂದ ಹೇಳಿ? ಆ ಕೃಷ್ಣ ನಿಮ್ಮನ್ನ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮನ್ನ ಯಾಕೆ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಿಮಗ್ ಗೊತ್ತಾ? ಅವನಿಗೆ ಆ ಡಾಕ್ಟರ್ ಜಗನ್ನಾಥ್ ಮಗಳ ಜೊತೆ ಅನೈತಿಕವಾದ ಸಂಬಂಧ ಇದೆ. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾಳೆಗೆ ಬಿಗಿ ಹಿಡಿದಿದ್ದಕ್ಕೆ ಹೀಗಾಗಿದ್ದು. ಮದುವೆಗೆ ಮುಂಚೆನೆ ತಿಳಿಸಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಏನ್ ಮಾಡೋದು? ನೀವಿದ್ದಾಗ ನಾನಿರ್ಲಿಲ್ಲ, ನಾನಿದ್ದಾಗ ನೀವು ಊರ್ನಲ್ಲಿರ್ಲಿಲ್ಲ. ಏನೋ ನಾನ್ ನಿಮ್ ಫ್ಯಾನ್ ಅಂತ ನನ್ ಕರ್ತವ್ಯ ನಾನು ಮಾಡಿದೀನಿ, ಮೆಕ್ಕಿದ್ ನಿಮಗ್ ಬಿಟ್ಟಿದ್ದು. ನೀನ್ ಮೊದ್ಲಿನಿಂದ ಹೋಗ್ತೀಯೋ ಇಲ್ಲ? ಹೋಗ್ತೀನಿ. ಆದ್ರೆ ನಾನು ಹೋದೆ ಅಂತ ನೀವು ಸುಮ್ಮನೆ ಆಗ್ಬಿಡಬೇಡಿ. ನೀವು ಒಂದ್ ಹೆಜ್ಜೆ ಡಾಕ್ಟರ್ ಜಗನ್ನಾಥ್ ಗೆಸ್ಟ್ ಹೌಸ್ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ನೋಡಿ. ನಾನು ಹೇಳಿದ್ದೇನಾದ್ರೂ ಸುಳ್ಳಾದ್ರೆ ನೀವು ನನಗೆ ಏನ್ ಬೇಕಾದ್ರೂ ಶಾಪ ಹಾಕಿ. ಐ ಸೇ ಯು ಶಟ್ ಅಪ್ ಅಂಡ್ ಗೆಟ್ ಔಟ್. ಆ ಕೃಷ್ಣ ನಿಮ್ಮನ್ನ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮನ್ನ ಯಾಕೆ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಿಮಗ್ ಗೊತ್ತಾ? ಅವನಿಗೆ ಆ ಡಾಕ್ಟರ್ ಜಗನ್ನಾಥ್ ಮಗಳ ಜೊತೆ ಅನೈತಿಕವಾದ ಸಂಬಂಧ ಇದೆ. ನಿಮ್ ಮದ್ವೆ ದಿನ ನಾನ್ ಬಂದಾಗ ನೀವ್ ರಾಧನ್ ತಾಳಿ ಕಟ್ತಿದ್ ನೋಡಿ ನನ್ಗೆ ಹಿಂದಿಂದೆಲ್ಲ ಜ್ಞಾಪಕಕ್ಕೆ ಬಂತು. ಅವತ್ತು ನಾನು ನಿನ್ನ ಹತ್ರ ಬಂದು ಕೇಳಿದಾಗ
ನೀನ್ ಯಾಕೆ ಒಪ್ಕೊಳ್ಳಿಲ್ಲ? ಹೇಗ್ ಒಪ್ಕೊಳ್ಳಿ ಹೇಳಿ? ರಾಧಾ ನನ್ಗೀಗಲ್ಲ, ಮೊದ್ಲಿಂದಾನೂ ಗೊತ್ತು. ನಾನ್ ಸತ್ತೋದೆ ಅಂತ ತಿಳ್ಕೊಂಡು ನೀವ್ ನಿರಾಶರಾಗಿ ಜೀವನದಲ್ಲಿ ಬದುಕೋ ಉತ್ಸಾಹನೇ ಕಳ್ಕೊಂಡಿದ್ದಾಗ ರಾಧಾ ನಿಮ್ ಜೀವನದಲ್ಲಿ ಬಂದು ಮತ್ತೆ ಬದುಕೋ ಉತ್ಸಾಹ ತುಂಬಿ ಹುರಿದುಂಬಿಸಿ ಒಬ್ಬ ದೊಡ್ಡ ಸಿಂಗರನ್ನಾಗಿ ಮಾಡಿ ಈ ಮಟ್ಟಕ್ಕೆ ತಂದಿದ್ದಲ್ದೆ, ನೀವು ನನ್ನನ್ನ ಮರೆಯೋಕ್ಕಾಗಲ್ಲ ಅಂತ ಗೊತ್ತಾಗಿ ನಿಮ್ಮನ್ ಬಲವಂತ ಮಾಡದೆ 5 ವರ್ಷಗಳಿಂದ ನಿಮ್ ಪ್ರೀತಿಗೋಸ್ಕರ ತಪಸ್ ಮಾಡಿ ಕೊನೆಗೆ ನೀವು ಒಪ್ಪದ್ಮೇಲೆ ಮದ್ವೆ ಆಗ್ತಿರೋ ವಿಷಯ ಗೊತ್ತಿದ್ದು ನಾನ್ ಹೇಗ್ ನಿಮ್ಮಿಬ್ಬರ ಮಧ್ಯೆ ಬಂದು ಆಕೆ ಬಾಳನ್ ಹಾಳ್ ಮಾಡ್ಲಿ? ನಾನ್ ಹೇಗೂ ಸತ್ತು ನಿಮ್ ಮನಸ್ಸಿನಲ್ಲಿ ಬರೀ ನೆನಪಿನಲ್ಲಿದ್ದೆ. ಮುಂದೇನೂ ಹಾಗೆ ಇದ್ದು ರಾಧಾ ನಿಮ್ ಜೊತೆ ಸಂತೋಷವಾಗಿರ್ಲಿ ಅಂತ ನಾನಿದನ್ನ ಒಪ್ಕೊಳ್ಳಿಲ್ಲ. ರಾಧಿಕಾ, ನಾನು ಎಷ್ಟೋ ಜನ ಒಳ್ಳೆಯವ್ರನ್ನ, ರಾಧಂತರ ಅಪರೂಪದ ಹೆಣ್ಣನ್ನು ನೋಡಿದ್ದೆ. ಆದ್ರೆ ಯಾವೊಬ್ಬ ಮನುಷ್ಯನ ಮಟ್ಟ ಮೀರಿ ತ್ಯಾಗ ಮಾಡಕ್ ಹೊರಟಿದ್ದ ನಿನ್ನಂತ ಹೆಣ್ಣನ್ನ ನಾನು ನನ್ನ ಜೀವನದಲ್ಲಿ ನೋಡಿರ್ಲಿಲ್ಲ. ನೋಡು, ನಿನ್ನ ನನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ನಾನೊಬ್ಬ ಭಾಗ್ಯವಂತ ರಾಧಿಕಾ. ನಿನ್ನನ್ನು ಬಿಟ್ರೆ ನನ್ನ ಜೀವನದಲ್ಲಿ ಬೇರೆ ಏನಿಲ್ಲ. ಈಗ ಬಂದ್ಯಾ ರಾಧಾ? ಯಾಕೆ? ಇನ್ನೂ ಸ್ವಲ್ಪ ಮುಂಚೆನೆ ಬಂದು ನಿಮ್ಮಿಬ್ರು ಚಕ್ಕಂದ ನೋಡ್ಬೇಕಾಗಿತ್ತ? ನಿನ್ನ ನನ್ನ ಸ್ನೇಹಿತೆ, ನನ್ನ ವೆಲ್ ವಿಷಯರ್ ಅಂತ ತಿಳ್ಕೊಂಡು ನನ್ನ ಬಾಳಿನ ಕಥೆ ಎಲ್ಲ ಹೇಳಿ ನನ್ನ ದುಃಖ ಸಂತೋಷನೆಲ್ಲ ತೋಡ್ಕೊಂಡಿದ್ದಕ್ಕೆ ನೀನ್ ಈ ತರ ಮೋಸ ಮಾಡಿ ನನಗ್ ದ್ರೋಹ ಬಗಿದ್ಯಾ ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ಕಾದು ತಪಸ್ಸು ಮಾಡಿ ಗಳಿಸಿದಂತ ಗಂಡನ ಇಷ್ಟು ಸುಲಭವಾಗಿ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲ. ರಾಧಾ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನೀವು ಸ್ವಲ್ಪ ಸುಮ್ಮನೆ ಇರಿ. ನೀನೊಬ್ಳೆ ಹೆಣ್ಣ, ನಿನ್ನಂಥವಳು ಬದುಕಿರೋದಕ್ಕಿಂತ ಸಾಯೋದ್ ಮೇಲು. ನೀನೊಬ್ಳು ಸೂಳೆಗಿಂತ ಕಡೆಯಾಗಿರೋ. ಏನೂ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನೀನ್ ನನಗೋಸ್ಕರ ಏನೇನೋ ಮಾಡಿರ್ಬೋದು. 2 ದಿನದಿಂದ ನಿನಗೆ ತಾಳಿ ಕಟ್ಟಿರೋ ಗಂಡ ನಾನಾಗಿರ್ಬೋದು. ಆದ್ರೂ ನಿನಗ್ ನನ್ನ ಮೇಲಿರೋ ಹಕ್ಕಿಗಿಂತ ಜಾಸ್ತಿ ಹಕ್ಕು ಇವಳಿಗಿದೆ. ಇವಳು ಯಾರು ಗೊತ್ತಾ? ಯಾರ ನೆನಪನ್ನ 5 ವರ್ಷದಿಂದ ಮರೆಯೋಕಾಗದೆ ಒದ್ದಾಡ್ತಿದ್ನೋ ರಾಧಾ, ಇವಳೆ ನನ್ನ ಮೊದಲನೇ ಹೆಂಡತಿ ರಾಧಿಕಾ. ನನ್ನ ಕಣ್ಣಿಗೆ ಇವಳು ಬಿದ್ದಿದ್ದು ನಮ್ಮ ಮದುವೆ ದಿನ. ಅದು ನನ್ನ ದುರಾದೃಷ್ಟ. ಅವಳಿಗೂ ನಡೆದ ಹಿಂದಿನ ಘಟನೆಗಳೆಲ್ಲ ಜ್ಞಾಪಕಕ್ಕೆ ಬಂದಿದ್ದು ಅವತ್ತೇ. ಆದ್ರೂ ಯಾರಿಗೂ ಏನನ್ನು ಹೇಳದೆ ತನ್ನ ಸುಖ ಸಂತೋಷನೆಲ್ಲ ಕಳ್ಕೊಂಡು ನಮ್ಮ ಸುಖ ಸಂತೋಷನ ಬಯಸ್ತಾ ಇರೋ ಈ ತ್ಯಾಗಮಹಿಗೆ ದುಡುಕಿ ಏನನ್ನು ಹೇಳ್ಬಿಟ್ಟೆ. ಛೇ, ನೀನಿಷ್ಟು ಸಣ್ಣವಳು ಅಂತ. ರಾಧಿಕಾ, ಐ ಆಮ್ ಸಾರಿ. ಯಾಕೊಬ್ರಿ ಬಂದ್ರಿ? ರಾಧಿಕನ್ ಕರ್ಕೊಂಡ್ ಬರ್ಲಿಲ್ವಾ? ಏನಂದೆ? ರಾಧಿಕನ್ನ ಕರ್ಕೊಂಡ್ ಬರ್ಲಿಲ್ವಾ ಅಂದೆ. ಯಾಕೆ? ಅಲ್ಲೆಲ್ಲ ಅಂದಿಸ್ ಸಾಲ್ದು ಅಂತ ಮನೆಗೆ ಬೇರೆ ಕರ್ಕೊಂಬಂದು ಅವಮಾನ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಅಂದ್ರೆ ನಾನ್ ದುಡುಕ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ. ಯಾರೋ ಏನೋ ಹೇಳ್ಬಿಟ್ರು ಅಂತ ನಂಬ್ಕೊಂಡು ನಿಮ್ಮೇಲೆ ಏನೇನೋ ಅನುಮಾನ ಪಟ್ಕೊಂಡು ಅಲ್ಲಿಗೆ ಬಂದೆ. ಅಲ್ಲಿ ನಿಮ್ಮಿಬ್ರನ್ನು ನೋಡಿದಾಗ ಅದೆಲ್ಲ ನಿಜ ಏನೋ ಅನ್ಸಿ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನಿಜವಾದ ವಿಷಯ ಗೊತ್ತಾದ್ಮೇಲೆನೆ ನಾನು ಅವ್ರು ನಂದಿದ್ದು ದೊಡ್ಡ ತಪ್ಪಾಯ್ತು ಅಂತ ಗೊತ್ತಾಗಿದ್ದು. ಈಗ ನಾನು ರಾಧಿಕನ್ಗೆ ಹೇಗ್ ಮುಖ ತೋರಿಸ್ಲಿ? ನೋಡಿ, ನಾನ್ ಮಾಡಿದ ತಪ್ಪಾಯ್ತು ಅಂತ ಅವ್ರನ್ನ ಕ್ಷಮಾಪಣೆ ಕೇಳಿ ಅವ್ರನ್ನಿಲ್ಲೇ ನಮ್ ಜೊತೆಲಿ ಇರಿಸ್ಕೋಬೇಕು ಅಂತ ನನ್ನ ಆಸೆ ರೀ. ಹೋಗಿ ಅವ್ರನ್ನ ಈಗ್ಲೇ ಕರ್ಕೊಂಡ್ ಬನ್ನಿ. ಹೋಗಿ ಅಂದ್ರೆ. ರಾಧಾ, ನೀನ್ ಎಂತವಳು ಅಂತ ಗೊತ್ತಿದ್ದು ನೀನ್ ಅಲ್ಲಿಗೆ ಬಂದು ಎಲ್ಲಾರ ಮುಂದೆ ಅವಮಾನ ಮಾಡ್ಬಿಟ್ಟೆ ಅಂತ ನಿನ್ನ ಮೇಲೆ ಕೈ ಮಾಡೋ ಹಾಗೆ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ನೋಡು, ನಿನ್ನ ಮೊದಲನೇ ಆಸೆನ ನಾನು ನೆರವೇರಿಸ್ಬೋದು. ಆದ್ರೆ ರಾಧಿಕಾನ ನಮ್ಮಲ್ಲಿ ಇಟ್ಕೊಳ್ಳೋ ನಿನ್ನ 2ನೇ ಆಸೆನ ನನ್ನ ಕೈಲಿ ನೆರವೇರ್ಸೋಕ್ಕಾಗಲ್ಲ. ನೀನು ಹೇಳೋದಕ್ಕಿಂತ ಮುಂಚೆ ನಾನು ಎಷ್ಟೋ ಅವಳನ್ನ ಕರೆದೆ. ಆದ್ರೆ ಏನ್ ಮಾಡಿದ್ರು ಅದಕ್ಕೆ ಅವಳು ಒಪ್ತಾ ಇಲ್ಲ. ಯಾಕೆ?
ನಾನು ಅವ್ರನ್ನ ಹಾಗೆಲ್ಲ ಅಂದೆ ಅಂತನಾ? ಅಲ್ಲ, ಅದಕ್ಕೆ ಅವಳು ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಒಂದೇ ಮನೇಲಿ ಇಬ್ಬರೆಂಡ್ತಿರು ಒಟ್ಟಿಗೆ ಬಾಳಕ್ಕಾಗಲ್ಲ ಅಂತ. ಯಾಕಾಗಲ್ಲ? ನಾವು ಹೊಂದ್ಕೊಂಡಿದ್ರೆ ಅದ್ಯಾಕ್ ಸಾಧ್ಯ ಇಲ್ಲ? ನಾನು ಅದನ್ನ ಸಾಧ್ಯ ಅಂತ ಸಾಧಿಸ್ ತೋರಿಸ್ತೀನಿ. ದಯವಿಟ್ಟು ನನಗೋಸ್ಕರ ರಾಧಿಕನ ನೀವಿಲ್ಲಿ ಕರ್ಕೊಂಡು ಬರ್ಲೇಬೇಕು. ನೋ, ಸಾರಿ. ಸರಿ, ನಾನೇ ಹೋಗಿ ರಾಧಿಕನ ಕರ್ಕೊಂಡು ಬರ್ತೀನಿ. ಹಾ. ರಾಧಿಕಾ, 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 ನೀವು ನನ್ನ ಕ್ಷಮಿಸ್ಬೇಕು. ನೀವು ಯಾರು ಅಂತ ಗೊತ್ತಿಲ್ಲದೆ ಆತರದಲ್ಲಿ ಏನೇನೋ ಮಾತಾಡ್ಬಿಟ್ಟು ನಿಮ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಇಲ್ಲ, ಖಂಡಿತ ಇಲ್ಲ. ನೀವೇನು ತಿಳಿದೇ ಮಾಡಿರೋದ್ರಿಂದ ತಪ್ಪು ಅಲ್ಲ. ನಿಮ್ಮನ್ ಕ್ಷಮಿಸೋಷ್ಟು ನಾನ್ ದೊಡ್ಡವಳು ಅಲ್ಲ. ರಾಧಿಕಾ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಯೋಚನೆ ಮಾಡೋಕಾದ್ರೂ ನಿಮಗ್ ಮನಸ್ಸು ಹೇಗ್ ಬಂತು? ನಾವೆಲ್ಲ ನಿಮಗ್ ಬೇಡವಾಗೋದ್ವಾ? ಅಥವಾ ನಾವೆಲ್ಲ ಅಷ್ಟೊಂದು ಕೆಟ್ಟೋರಾಗೋದ್ವಾ? ಇಲ್ಲ, ಹಾಗಲ್ಲ. ಈಗ ತಾನೇ ಮದ್ವೆ ಆಗಿರೋ ನಿಮ್ಮನ್ ಸುಖವಾಗಿ ಬಾಳಕ್ ಬಿಡ್ದೆ ನಾನ್ ಯಾಕೆ ಮಧ್ಯ ಬಂದ್ ತೊಂದ್ರೆ ಮಾಡ್ಲಿ ಅಂತ. ಮದ್ವೆ ಆದ್ಮೇಲೆ 4 ತಿಂಗಳು ಕೂಡ ನೆಮ್ಮದಿಯಾಗಿಲ್ದಿದ್ ನೀವು ಮತ್ತೆ ಗಂಡನ ಜೊತೆ ಬಾಳ ಅವಕಾಶ ಸಿಕ್ಕಿರುವಾಗ ಅದನ್ನ ಕಳ್ಕೊಳಕ್ಕೆ ನೀವು ಹೇಗ್ ಮನಸ್ ಮಾಡಿದ್ರೆ? ಅದಕ್ಕೆ ಈಗ ನನ್ನೊಂದು ಆಸೆನಾದ್ರೂ ನೀವಿಲ್ಲ ಅಂದೆ ನೆರವೇರಿಸ್ಬೇಕು. ಏನು? ನೀವು ನಮ್ ಜೊತೆನೆ ಬಂದಿರ್ಬೇಕು. ನೀವು ಬೇಕಾದ್ರೆ ಎಲ್ಲಾದ್ರೂ ದೂರ ಹೊರಟೋಗು ಅಂತ ಹೇಳಿ ಸಂತೋಷವಾಗಿ ಒಪ್ಕೋತೀನಿ. ಆದ್ರೆ ಇದಕ್ ಮಾತ್ರ ನಾನ್ ಖಂಡಿತ ಒಪ್ಕೊಳ್ಳಲ್ಲ. ಕೊನೆ ಪಕ್ಷ ನಾನ್ 4 ತಿಂಗಳಾದ್ರೂ ಗಂಡನ್ ಜೊತೆ ಸುಖವಾಗಿ ಬಾಳಿತೀನಿ. ಆದ್ರೆ ನೀವು ಮದ್ವೆ ಆದ್ಮೇಲೆ 1 ದಿನಾನೂ ಜೊತೆಲಿರೋಕಾಗ್ದ ಹಾಗೆ ನಿಮ್ಮಿಬ್ಬರ ಮಧ್ಯೆ ನಾನ್ ಬಂದ್ಬಿಟ್ಟೆ. ಆದ್ರಿಂದ ನನ್ ಮನ್ಸ್ಗಾಗಿರೋ ನೋವೇ ಇನ್ನೂ ಹೋಗಿಲ್ಲ. ಈಗ ಮತ್ತೆ ನಿಮ್ ಜೊತೆಲಿ ಬಂದಿರೋ ಅಂತ ಹೇಳಿದ್ರೆ ನನಗಾಗೋ ದುಃಖದಲ್ಲಿ ನಾನು ಉಳಿಯೋದೇ ಕಷ್ಟ. ರಾಧಾವ್ರೆ, ನೀವ್ ಕೇಳ್ಕೊಂಡ್ ಹಾಗೆ ನಾನು ನಿಮ್ಮನ್ ಕೇಳ್ಕೊತಾ ಇದ್ದೀನಿ. ನೀವಿಬ್ರು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಇಲ್ಲ ಅಂದೆ ನನ್ನ ಆಸೆ ನೆರವೇರಿಸ್ಕೊಡಿ. ನಿಮ್ಮ ಆಸೆ ನೆರವೇರಿಸ್ಕೊಡೋದ್ರಿಂದ ನಾವು ಸುಖವಾಗಿರ್ತೀವಿ ಅಂತ ನೀವ್ ಅನ್ಕೊಂಡ್ರೆ ಅದ್ ಸುಳ್ಳು. ನಾನಿಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಕೃಷ್ಣ ಅವ್ರ ಸಂತೋಷಕ್ಕಾಗಿ. ಈಗ ನಿಮ್ಮನ್ ಬಿಟ್ಟು ನಾನು ಅವ್ರ ಜೊತೆಲಿದ್ರೆ ಖಂಡಿತ ಅವ್ರು ಸಂತೋಷವಾಗಿರೋಲ್ಲ. ಅವರೇ ಸಂತೋಷವಾಗಿಲ್ಲ ಅಂದ್ಮೇಲೆ ನಾನು ಹೇಗ್ ಸಂತೋಷವಾಗಿರೋದಕ್ಕೆ ಸಾಧ್ಯ? ನೀವು ನಿಜವಾಗ್ಲೂ ನಮ್ ಸುಖ ಸಂತೋಷನ ಬಯಸೋದಾದ್ರೆ ನಮ್ ಜೊತೆ ಬಂದಿರ್ಲೇಬೇಕು. ನೀವಿದಕ್ಕೆ ಒಪ್ತಾ ಇದ್ರೆ ನನ್ನ ನಾಳೆ ನಾನು ಖಂಡಿತ ಕೃಷ್ಣ ಅವ್ರ ಜೊತೆಲಿರೋಲ್ಲ. ರಾಧಾ, ರಾಧಿಕಾ, ಬನ್ನಿ. ರಾಧಿಕಾ, ಕೃಷ್ಣ, ಕೃಷ್ಣ, ರೆಡಿ ಆದ್ರಾ? ಪ್ರೋಗ್ರಾಮ್ಗ? ಇಲ್ಲ, ಇವತ್ ಪ್ರೋಗ್ರಾಮ್ ನೀವು ಬರ್ತಾ ಇಲ್ಲ, ನಾನೊಬ್ಳೆ ಹೋಗ್ತಾ ಇದ್ದೀನಿ. ಯಾಕೆ? ಅದೇ ಸಸ್ಪೆನ್ಸ್. ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಏನಂತ ಹೇಳು. ಬನ್ನಿ ಅಂದ್ರೆ. ಬನ್ನಿ ಹೇಳು. ಬನ್ನಿ ಅಂದ್ರೆ.
ರಾಧಾ, ಏನಿದೆಲ್ಲ? ಮೆಲ್ಲಿಗೆ ನಿಮ್ಮಿಬ್ರ ಹೊಸ ಜೀವನ ಮತ್ತೆ ಶುರುವಾಗ್ಲಿ ಅಂತ. ರಾಧಾ, ನೀವೆಷ್ಟು ಹೇಳಿದ್ರು ಕೇಳ್ದೆ, ಹೀಗೆಲ್ಲ ಮಾಡ್ತಿರೋ ತಪ್ಪು. ಖಂಡಿತ ಇಲ್ಲ, ಯಾರನ್ ಬೇಕಾದ್ರೂ ಕೇಳಿ, ಇದೇ ಸರಿ ಅಂತ ಹೇಳ್ತಾರೆ. ಹಲೋ, ನಾನು ಡಾಕ್ಟರ್ ಜಗನ್ನಾಥ್ ಮಾತಾಡ್ತಿರೋದು. ಯಾರು, ಕೃಷ್ಣನಾ? ಹೌದು. ಕೃಷ್ಣ, ರಾಧಾ ಇದ್ದಾರಾ? ಇಲ್ಲ, ಯಾವ್ದೋ ಪ್ರೋಗ್ರಾಮ್ ಹೋಗಿದ್ದಾಳೆ. ಏನಾದ್ರು ಹೇಳ್ಬೇಕಾಯ್ತು ಡಾಕ್ಟ್ರೆ? ಹೇಳ್ಬೇಕಾಗಿರೋದು ನಿಮ್ಗೆ. ಕೃಷ್ಣ, ನನಗೆ ಗೊತ್ತಿಲ್ದಿರೋ ಹಾಗೆ ರಾಧಾ ನರ್ಸಿಂಗ್ ಹೋಮ್ ಇಂದ 30 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡೋಗಿದ್ದಾರೆ. ಏನಾಯ್ತು? ಏನಾಯ್ತು? ರಾಧಾ, ಎಂತ ಕೆಲಸ ಮಾಡ್ಬಿಟ್ಟೆ. ನಡಿ, ಆಸ್ಪತ್ರೆಗೆ ಹೋಗೋಣ. ಬೇಡ, ನಾನಿನ್ ಬದುಕೋಕ್ ಇಷ್ಟಪಡಲ್ಲ. ಇಲ್ಲ ರಾಧಾ, ನೀನ್ ಸಾಯೋದಕ್ಕೆ ನಾನು ಬಿಡೋದಿಲ್ಲ. ಬೇಡ ಬೇಡ, ಇನ್ನು ನನಗೆ ನಿಮ್ ಜೊತೆ ಸಂಸಾರ ಮಾಡೋ ಅದೃಷ್ಟ ಇಲ್ದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ನಿಮ್ ಕೈ ಆಸರೆಯಲ್ಲಿ ಮುತ್ತೈದೆ ಸತ್ತು ನಿಮ್ ಕೈಯಲ್ಲಿ ಸಂಸ್ಕಾರ ಮಾಡಿಸ್ಕೊಳ್ಳೋ ಅದೃಷ್ಟನಾದ್ರೂ ಸಿಕ್ಕಿದ್ಯಲ್ಲ, ಅಷ್ಟೇ ಸಾಕು. ಒಬ್ಬ ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕು? ಯಾಕೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಅದೃಷ್ಟ ಅಂತ ಹೇಳ್ತಾ ಇರೋದು ನಮ್ಗೆಲ್ಲ ನೋವು ತರ್ತಾ ಇದ್ದಾರದ? ಇಲ್ಲ,
ನಾನೇನ್ ಮಾಡಿದ್ರು ನಿಮಗೋಸ್ಕರನೇ. ರಾಧಿಕಾ